ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಒಂದು ಅಂಶವನ್ನು ನಾವು ಆಲೋಚನೆ ಮಾಡೋಣ. ದೇವರು ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಅನೇಕ ಭಕ್ತರ ಚರಿತ್ರೆಯನ್ನು ದೇವರು ಬರೆಸಿದ್ದಾರೆ. ಅವರು ಏನು ಮಾಡಿದ್ರು, ಅವರು ಹೇಗೆ ಜೀವಿಸಿದರು, ಅವರಿಗೆ ದೇವರಿಗೆ ಇಷ್ಟವಾದಂಥ ಕೆಲಸವನ್ನು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಹೀಗೆ ಪ್ರತಿಯೊಂದು ವಿಷಯವನ್ನು ಬರೆಸಿದ್ದಾರೆ. ಅದರಲ್ಲಿ ಒಬ್ಬರ ಕುರಿತು ಮಾತ್ರ ಬಹಳ ಸಾರಿ ಬರೆಸಿದ್ದಾರೆ. ಅವರ ಕುಟುಂಬದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಬರೆಸಿದ್ದಾರೆ. ಅವರು ಯಾರು ಎಂದು ನಾವು ಆಲೋಚನೆ ಮಾಡುವಾಗ ಅವರು ಅಬ್ರಹಾಂ, ಇಸಾಕ್, ಯಾಕೋಬ್ ದೇವರು. ಅಬ್ರಹಾಂ, ಇಸಾಕ್, ಯಾಕೋಬರು ಇವರ ಕುಟುಂಬದ ಅಬ್ರಹಾಮನ ಕುಟುಂಬದ ಬಗ್ಗೆ ಬಹಳ ಸಾರಿ ಸತ್ಯವೇದದಲ್ಲಿ ಅನೇಕ ಬಾರಿ ಬರೆಸಲ್ಪಟ್ಟಿರುವುದನ್ನು ನಾವು ನೋಡ್ತಾ ಇರ್ತೇವೆ. ಅನೇಕ ಬಾರಿ ನಾವು ಓದಿಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ನೋಡಿ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ. ಅವರ ಕುರಿತಾಗಿ ಹೇಳುತ್ತಿರುವಂಥ ಮಾತು, ಅಬ್ರಹಾಂ, ಇಸಾಕ್, ಯಾಕೋಬರ ಕುರಿತು ಹೇಳುತ್ತಿರುವಂಥ ಮಾತು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ. ಇಲ್ಲಿ ದೇವರು ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ. ಇಲ್ಲಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಹೇಳ್ತಿದ್ದಾರೆ. ಇವತ್ತು ನಾವು ಆಲೋಚನೆ ಮಾಡುವಂಥ ಅಂಶ, ಅಬ್ರಹಾಂ, ಇಸಾಕ್, ಯಾಕೋಬ ದೇವರೆಂದು ಅವರನ್ನು ಯಾಕೆ ಕರೆದಿದ್ದಾರೆ ಎನ್ನುವಂಥದ್ದನ್ನು ನಾವು ಇವತ್ತು ಆಲೋಚನೆ ಮಾಡೋಣ. ಈಗ ಓದಿಕೊಂಡ ವಾಕ್ಯ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಹೇಳ್ತಿದ್ದಾರೆ. ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ದೇವರು ಇವರನ್ನು ಕುರಿತು ಇವರನ್ನು ಮೆನ್ಷನ್ ಮಾಡಿ ದೇವರು ಹೇಳ್ತಿದ್ದಾರೆ, ನಾನು ಇವರ ದೇವರು ಅಂತ ಹೇಳಿ. ಇವರು ಏನು ಮಾಡಿದ್ದಾರೆಂದು ಅವರ ದೇವರು ಅಂತ ದೇವರು ಹೇಳ್ಕೊಳ್ತಿದ್ದಾರೆ. ಇನ್ನೊಂದು ಮಾತು ಕೂಡ ಇವರ ಬಗ್ಗೆ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ನಾನು ಅವರ ದೇವರೆಂದು ಕರೆಯಲ್ಪಡುವುದಕ್ಕೆ ನಾಚಿಕೆ ಪಡುವವನಲ್ಲ. ಹಾಗಾದ್ರೆ ಅವರು ಮಾಡಿದ್ದಾದ್ರೂ ಏನು? ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ದೇವರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಏನು ಮಾಡಿದ್ರು, ಅವರು ಮಾಡಿದ್ದಾದ್ರೂ ಏನು? ಅವರ ದೇವರೆಂದು ಯಾಕೆ ಕರೀತಿದ್ದಾರೆ? ಅವರ ಮೂವರ ಜೀವನದ ಚರಿತ್ರೆಯನ್ನ ಆಲೋಚಿಸಿದರೆ ಅವರು ಏನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಅವರ ದೇವರೆಂದು ಯಾಕೆ ಅಂದಿದ್ದಾರೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅವರು ಏನು ಮಾಡಿದ್ದಾರೆ? ಮೊದಲನೇದಾಗಿ ಅಬ್ರಹಾಮನ ವಿಷಯದ ಕುರಿತು ನಾವು ಆಲೋಚನೆ ಮಾಡೋಣ. ಆದಿಕಾಂಡ 12ನೇ ಅಧ್ಯಾಯ 1ರಿಂದ 8 ವಚನಗಳನ್ನು ಓದಿಕೊಳ್ಳಿ. ಅದರಲ್ಲಿ 8ನೇ ವಚನ, ಅವನು ಅಲ್ಲಿಂದ ಹೊರಟು ಬೆತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಇಲ್ಲಿ ದೇವರ ಅಬ್ರಹಾಮನಿಗೆ 12ನೇ ಅಧ್ಯಾಯ 1ರಿಂದ 8 ವಚನಗಳಲ್ಲಿ ಇರುವಂಥ ಸಂದರ್ಭ ಏನಂದ್ರೆ, ದೇವರು ಅಬ್ರಹಾಮನಿಗೆ ಏನಂತ ಹೇಳ್ತಾರೆ ಅಂದರೆ, ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗಬೇಕು ಅಂತ ಹೇಳ್ತಾರೆ. ಆಗ ನೀನು ತಂದೆಯ ಬಂಧು ಬಳಗವನ್ನು, ತಂದೆಯ ಮನೆಯನ್ನು, ಎಲ್ಲರನ್ನ ಬಿಟ್ಟು ಹೋಗಬೇಕು ಅಂತ ಹೇಳಿ ದೇವರು ಹೇಳ್ತಾರೆ. ಅಬ್ರಹಾಮನ ಏನು ಮಾಡ್ತಾನೆ ಅಂದರೆ, ಯಾಕೆ, ಏನು ಎತ್ತ ಏನು ಪ್ರಶ್ನೆ ಮಾಡದೆ ಅಬ್ರಹಾಮನು ಹೊರಟು ಹೋಗ್ತಾನೆ. ನೋಡಿ, ಈ ಕಾಲದಲ್ಲಿ ಏನಾದರೂ ಕೆಲಸ ಹೇಳಿದ್ರೆ, ಯಾರಿಗಾದರೂ ಏನಾದರೂ ಕೆಲಸ ಹೇಳಿದ್ರೆ ಎಷ್ಟೊಂದು ಪ್ರಶ್ನೆಗಳನ್ನು ಮಾಡ್ತಾರೆ ಅಲ್ವಾ. ಎಲ್ಲಿಗೆ ಹೋಗಬೇಕು, ಯಾವಾಗ ಹೋಗಬೇಕು, ಎಷ್ಟು ದೂರ ಹೋಗಬೇಕು, ಎಷ್ಟು ಸಮಯ ಆಗುತ್ತೆ, ಯಾವಾಗ,
ಇದೆಲ್ಲ ಪ್ರಶ್ನೆಗಳನ್ನು ಮಾಡ್ತಿರ್ತಾರಲ್ವ. ಆದರೆ ದೇವರು ಅಬ್ರಹಾಮನಿಗೆ ನೀನು ಈ ದೇಶಕ್ಕೆ ಹೊರಟು ಹೋಗಬೇಕು, ಎಲ್ಲರನ್ನ ಬಿಟ್ಟು ಹೊರಟೋಗ್ಬೇಕು ಅಂತ ಹೇಳಿದಾಗ ಅಬ್ರಹಾಮನು ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಹೊರಟೋಗ್ತಾ ಇರ್ತಾನೆ. ಹೊರಟೋಗುವಂಥ ಸಂದರ್ಭದಲ್ಲಿ ಆತನು ಮಾಡುವಂಥ ಕಾರ್ಯ ಏನಂತ ಹೇಳಿದ್ರೆ, ಪಶ್ಚಿಮಕ್ಕೂ ಪೂರ್ವಕ್ಕೂ ಮಧ್ಯದಲ್ಲಿ ಏನನ್ನ ಮಾಡ್ತಿದ್ದಾನೆ ಅಂದರೆ ಬಲಿಪೀಠವನ್ನು ಕಟ್ತಾ ಇದ್ದಾನೆ. ಪಶ್ಚಿಮಕ್ಕೆ ಪೂರ್ವಕ್ಕೆ ಬಲಿಪೀಠವನ್ನು ಕಟ್ಟಿ ಅಲ್ಲಿ ದೇವರಿಗೆ ಆರಾಧನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಆರಾಧನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಈಗ ಅಬ್ರಹಾಮನು ಹೋಗುವಂಥ ಪ್ರತಿಯೊಂದು ಸ್ಥಳದಲ್ಲೂ ಏನು ಮಾಡ್ತಿದ್ದಾನೆ ಅಂದರೆ, ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಗುರುತನ್ನು ಇಟ್ಟುಕೊಂಡು ಹೋಗ್ತಿದ್ದಾನೆ. ಅಂದರೆ ನೋಡಿ, ದೇವರನ್ನು ನಂಬಿರೋದ್ರಿಂದ, ದೇವರನ್ನು ನಂಬಿಕೊಂಡಂಥ ವ್ಯಕ್ತಿಗಳು ಏನು ಮಾಡಬೇಕು? ಗುರುತನ್ನು ನಿರ್ಮಿಸಿಕೊಂಡು ಹೋಗಬೇಕು, ಪಬ್ಲಿಸಿಟಿಯನ್ನು ಮಾಡಬೇಕು. ಇಲ್ಲಿ ಅಬ್ರಹಾಮನು ಗುರುತನ್ನು ಹಾಕ್ತಿದ್ದಾನೆ, ಬಲಿಪೀಠವನ್ನು ಕಟ್ತಾ ಇದ್ದಾನೆ. ಯಾಕೆ ಬಲಿಪೀಠವನ್ನು ಕಟ್ತಾ ಇದ್ದಾನೆ? ದೇವರು ಏನಾದರೂ ಕೇಳಿದ್ರೆ ನೀನು ಬಲಿಪೀಠವನ್ನು ಕಟ್ಟು ಅಂತ? ದೇವರು ಕರೆದಿದ್ದೇನೋ, ನೀನು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗಬೇಕು ಅಂತ ಹೇಳಿ ದೇವರು ಕರೆದಾಗ ಅಬ್ರಹಾಮನು ಹೊರಟೋಗ್ತಾನೆ. ಆದರೆ ಇಲ್ಲಿ ನೀನು ಹೋಗುವಂಥ ಪ್ರತಿಯೊಂದು ಜಾಗದಲ್ಲಿ ನೀನು ಬಲಿಪೀಠವನ್ನು ಕಟ್ಕೊಂಡು ಹೋಗು ಅಂತ ಹೇಳಿ ದೇವರೇನು ಅಬ್ರಹಾಮನ ಕೇಳಲಿಲ್ಲ. ಆದರೆ ಅಬ್ರಹಾಮನು ಏನು ಮಾಡ್ತಾನೆ ಅಂದರೆ, ಹೋಗುವಂಥ ಪ್ರತಿಯೊಂದು ಜಾಗದಲ್ಲಿ, ಗುಡಾರ ಹಾಕಿಕೊಳ್ಳುವಂಥ ಜಾಗದಲ್ಲಿ ಅಬ್ರಹಾಮನು ಬಲಿಪೀಠವನ್ನು ಕಟ್ಟಿ ಅಲ್ಲಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ ಮುಂದುವರಿತಾನೆ, ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅಂದರೆ ಆತನು ಹೋಗುವಂಥ ಪ್ರತಿಯೊಂದು ಜಾಗದಲ್ಲಿ ಒಂದು ಗುರುತನ್ನು ಹಾಕಿ ಹೋಗ್ತಾನೆ. ಏನದು ಅಂತ ಹೇಳಿದ್ರೆ, ನಾನು ದೇವರನ್ನು ನಂಬಿದ್ದೇನೆ, ಆ ದೇವರನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ದೇವರಿದ್ದಾರೆ, ದೇವರು ಒಬ್ಬನೇ ಇದ್ದಾರೆ, ಆ ದೇವರನ್ನು ನಂಬಿಕೊಂಡಿರುವಂಥ ಭಕ್ತರು ಇದ್ದಾರೆ ಎಂದು ತಿಳಿದುಕೊಳ್ಳಬೇಕೆಂತೇಳಿ ಅಬ್ರಹಾಮನು ಏನು ಮಾಡ್ತಾರೆ ಅಂದರೆ, ಬಲಿಪೀಠವನ್ನು ಬಲಿಪೀಠವನ್ನು ಕಟ್ಟುತ್ತಾ ಅಲ್ಲಿ ಆರಾಧನೆ ಮಾಡುತ್ತಾ ಹೋಗ್ತಾ ಇರ್ತಾನೆ. ಅಂದರೆ ನೋಡಿ, ನಾವು ಅನೇಕ ಜಾಗದಲ್ಲಿ, ಅನೇಕ ಸ್ಥಳಗಳಲ್ಲಿ, ರಸ್ತೆಯಲ್ಲಿ, ಮೇನ್ ರಸ್ತೆಗಳಲ್ಲಿ, ಒಂದು ದೊಡ್ಡ ಜಂಕ್ಷನ್ಗಳಲ್ಲಿ ನಾವು ದೊಡ್ಡ ದೊಡ್ಡ ವಿಗ್ರಹಗಳನ್ನು ನೋಡ್ತಾ ಇರ್ತೀವಿ. ಭಕ್ತರು ಅವರು ನಂಬಿರುವಂಥ ದೇವರನ್ನು ಅವರು ಈ ಏರಿಯಾದಲ್ಲಿ ನಾವು ಈ ದೇವರನ್ನು ನಂಬಿದ್ದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಿರ್ತಾರೆ ಅಂದರೆ, ದೊಡ್ಡ ದೊಡ್ಡ ವಿಗ್ರಹಗಳನ್ನು ಕಟ್ಟಿ ರಸ್ತೆಯ ಪಕ್ಕದಲ್ಲಿ ಆಗಿರ್ಬೋದು, ಜಂಕ್ಷನ್ ಮಧ್ಯದಲ್ಲಿ ಆಗಿರ್ಬೋದು ತೋರಿಸ್ಕೊಳ್ತಿರ್ತಾರೆ, ದೊಡ್ಡ ದೊಡ್ಡ ವಿಗ್ರಹಗಳನ್ನು ಕಟ್ತಿರ್ತಾರೆ. ಇದು ನಾವಿರುವಂಥ ಸ್ಥಳ, ಈ ಭಕ್ತರು, ಇಂಥ ಭಕ್ತರು ಇದ್ದಾರೆ ಅಂತ ಗೊತ್ತಾಗೋದಕ್ಕೆ. ಅದೇ ರೀತಿಯಲ್ಲಿ ಅಬ್ರಹಾಮನು ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಜಂಕ್ಷನಲ್ಲಿ ಪೂರ್ವಕ್ಕೂ ಪಶ್ಚಿಮಕ್ಕೂ ಮಧ್ಯದಲ್ಲಿ ಏನು ಮಾಡ್ತಿದ್ದಾರೆ, ಬಲಿಪೀಠವನ್ನು ಕಟ್ತಿದ್ದಾರೆ. ಬಲಿಪೀಠವನ್ನು ಕಟ್ಟಿ ಅಲ್ಲಿ ಆರಾಧನೆಯನ್ನು ಮಾಡ್ತಿದ್ದಾರೆ. ಅಂದರೆ ನಾನು ದೇವರನ್ನು ನಂಬಿಕೊಂಡಿದ್ದೇನೆ ಅನ್ನೋದಕ್ಕೆ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಬಲಿಪೀಠವನ್ನು ಕಟ್ಟಿ ದೇವರನ್ನು ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ, ದೇವರನ್ನು ಪಬ್ಲಿಸಿಟಿ ಮಾಡ್ತಿದ್ದಾರೆ. ಹೆಚ್ಚಾಗಿ ಈ ದೇವರನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಅಂತೇಳಿ, ದೇವರನ್ನು ಅವ್ರು ತಿಳಿದುಕೊಳ್ಳಬೇಕಂತೇಳಿ ಅಬ್ರಹಾಮನು ಏನು ಮಾಡ್ತಿದ್ದಾನೆ ಅಂದರೆ, ಬಲಿಪೀಠವನ್ನು ಕಟ್ಟಿಕೊಳ್ತಾ ಹೋಗ್ತಿದ್ದಾನೆ. ಹಾಗೆ 13ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ಬೇತೇಲಿಗೂ ಹಾಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಈಗ ಮತ್ತೆ ಅದೇ ಪ್ಲೇಸಿಗೆ ಬಂದು, ಮತ್ತೆ ಬಲಿಪೀಠವನ್ನು ಕಟ್ಟಿದಂಥ ಪ್ಲೇಸಿಗೆ ಬಂದು ಮತ್ತೆ ಏನು ಮಾಡ್ತಿದ್ದಾನೆ ಅಂದರೆ, ಮತ್ತೆ ಆರಾಧನೆ, ಆತನ ಹೆಸರನ್ನು, ಯೆಹೋವನ ಹೆಸರನ್ನು ಹೇಳಿಕೊಂಡು ಅಲ್ಲಿ ಮತ್ತೆ ಆರಾಧನೆ ಮಾಡ್ತಿದ್ದಾನೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ದೇವರನ್ನು ನಂಬಿಕೊಂಡಂಥ ಭಕ್ತರು ಇದ್ದಾರೆ. ದೇವರನ್ನು ನಂಬಿಕೊಂಡಂಥ ಭಕ್ತರು ಏನು ಮಾಡ್ತಾರೆ ಅಂದರೆ, ಆಯಾ ಸ್ಥಳಗಳಲ್ಲಿ, ಆಯಾ ಪ್ರಾಂತಗಳಲ್ಲಿ ಹೋಗುವಂಥ ಪ್ರತಿಯೊಂದು ಜಾಗಗಳಲ್ಲಿ ಹೈಲೈಟ್ ಮಾಡಿಕೊಂಡು ಹೋಗುವಂಥದ್ದನ್ನು ನಾವು ಈತನ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ.
ಇಲ್ಲಿ ದೇವರು ಅಬ್ರಹಾಮನಿಗೆ ಬಲಿಪೀಠವನ್ನು ಕಟ್ಟೋಬೇಕು ಅಂತ ಏನು ಹೇಳೇ ಇಲ್ಲ. ದೇವರು ಏನಾದರೂ ಕೇಳಿದ್ರ ನನಗೆ ಬಲಿಪೀಠವನ್ನು ಕಟ್ಟಬೇಕು ನೋಡಪ್ಪ, ನೀನು ಬಲಿಪೀಠವನ್ನು ಕಟ್ಕೊಂಡು ಹೋಗು ಅಂತೇಳಿ ಕೇಳಿಲ್ಲ. ಕೇಳದೇ ಇದ್ದರೂ ಮಾಡ್ಕೊಂಡು ಹೋಗ್ತಾಯಿದ್ದಾನೆ. ನೋಡಿ, ನಾವು ಅನೇಕ ಫಂಕ್ಷನ್ಗಳಿಗೆ ಹೋಗ್ತಿರ್ತೀವಲ್ವ, ಬರ್ತ್ಡೇಗಳಿಗೆ, ಆಮೇಲೆ ವೆಡ್ಡಿಂಗು, ಇನ್ನೊಂದು ನಾಮಕರಣ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೆದಾಗ ಹೋಗ್ತಿರ್ತೀವಿ. ಹೋದಾಗ ಹೋಗಿ ಅವರನ್ನು ವಿಶ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅಲ್ಲಿ ಊಟ ಮಾಡಿರ್ತಾರೆ, ಊಟ ತಿನ್ಕೊಂಬಂದ್ಬಿಡ್ತೀವಿ. ಆದರೆ ಈ ಕರೆದಂಥವರು ಯಾರನ್ನ ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ? ಯಾರನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ? ಕರೆದಂಥ ವ್ಯಕ್ತಿಗಳನ್ನು ತುಂಬ ಜನ ಬಂದಿರ್ತಾರೆ, ಆದರೆ ಅದರಲ್ಲಿ ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳೋದು ಯಾರನ್ನ ಅಂತ ಹೇಳಿದ್ರೆ, ಆ ವ್ಯಕ್ತಿ ಕರೆದಿರ್ತಾರಲ್ವ, ಅವರು ಏನು ಕೆಲವೊಂದು ಗಿಫ್ಟ್ಗಳನ್ನು ತಗೊಂಡೋಗ್ತಾರೆ ನೋಡಿ, ಕೆಲವೊಂದು ಗಿಫ್ಟ್ಗಳನ್ನು ತೊಗೊಂಡೋಗ್ತಾರಲ್ವ, ಅಂಥವ್ರನ್ನು ಏನು ಮಾಡ್ತಾರೆ ಅಂದರೆ ನೆನಪಿನಲ್ಲಿ ಇಟ್ಕೊಳ್ತಾರೆ. ಇಂಥ ವ್ಯಕ್ತಿ ಬಂದಿದ್ದರು, ನಾನು ಇಷ್ಟೊಂದು ಜನರನ್ನು ಕರೆದಿದ್ದೆ, ಆದರೆ ಇಷ್ಟೆಲ್ಲ ಜನರಲ್ಲಿ ಇವ್ರು ಮಾತ್ರ ಗಿಫ್ಟ್ಗಳನ್ನು ತೆಗೆದುಕೊಂಡು ಬಂದರು, ಇವರು ಇಂಥ ಗಿಫ್ಟ್ಗಳನ್ನು ತೆಗೆದುಕೊಂಡು ಬಂದರು, ಇವರು ಇಂಥ ಗಿಫ್ಟನ್ನು ಕೊಟ್ಟರು ಅಂಥೇಳಿ ನಾವು ಇವರನ್ನು ಏನು ಮಾಡ್ತೀವಿ ಅಂದರೆ ನೆನಪಿನಲ್ಲಿ ಇಟ್ಕೊಳ್ತೀವಿ ಅಲ್ವಾ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಬಂದು ಕೈ ಬೀಸ್ಕೊಂಡು ಬರ್ತಾರೆ, ಆದರೆ ಅದರಲ್ಲಿ ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳೋದು ಯಾರನ್ನ ಅಂತ ಹೇಳಿದ್ರೆ, ಸ್ಪೆಷಲಾಗಿ ಯಾರು ಗಿಫ್ಟನ್ನು ತೆಗೆದುಕೊಂಡು ಬರ್ತಾರೋ ಅವರನ್ನು ನೆನಪಿನಲ್ಲಿ ಇಟ್ಕೊಳ್ಳೋದನ್ನು ನೋಡ್ತೇವೆ ಅಲ್ವಾ. ಹಾಗೆಯೇ ಅಬ್ರಹಾಮನು ಅದೇ ರೀತಿಯಾಗಿ ಅಬ್ರಹಾಂ ಕೂಡ ಮಾಡಿದ್ದೇನಂತ ಹೇಳಿದ್ರೆ, ದೇವರು ಏನು ಕೇಳಿಲ್ಲ. ಈಗ ಕಾರ್ಯಕ್ರಮಕ್ಕೆ ಕರೆದಂಥವ್ರನ್ನ ಅವರಿಂದ ಎಕ್ಸ್ಪೆಕ್ಟ್ ಏನಾದರೂ ಮಾಡ್ತಾರ? ಅವರು ಏನಾದರೂ ಎಕ್ಸ್ಪೆಕ್ಟ್ ಏನಾದರೂ ಇರುತ್ತಾ? ಇವರು ಏನೋ ತೊಗೊಂಬರ್ತಾರೆ, ಇವ್ರು ಏನಾದರೂ ಮಾಡ್ತಾರೆ ಅಂತೇಳಿ, ಬರಲಿನೇ ತೊಗೊಂಬಂದರೆ ಬರಲಿ, ಇಲ್ಲಾಂದರೆ ಇಲ್ಲ ಅಂಥೇಳಿ ಅವ್ರನ್ನ ಕರೀತಾರೆ ಅಲ್ವಾ. ಬಂದು ವಿಶ್ ಮಾಡಿ ಹೋಗಲಿ, ಊಟ ಮಾಡಿ ಹೋಗಲಿ ಅಂಥೇಳಿ, ಅದೇ ಅಲ್ವಾ. ಆದರೆ ಅಲ್ಲಿ ತೆಗೆದುಕೊಂಡು ಹೋದವರ ಹೆಸರುಗಳನ್ನು, ಅವರನ್ನು ಮಾತ್ರ ಅವರು ನೆನಪಿನಲ್ಲಿ ಇಟ್ಕೊಳ್ತಾರೆ. ಅಂದರೆ ನಮಗೆ ತೊಗೊಂಡು ಬನ್ನಿ, ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಇವರು ಇಂಥವ್ರ ಸ್ವಲ್ಪ ಗಿಫ್ಟ್ಗಳು ಬರ್ಬೋದು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡಿದ್ರು, ಅವರು ತಗೊಂಡೋಗ್ತಾರೆ ನೋಡಿ. ತಗೊಂಡೋದವರನ್ನು ಅವ್ರು ಏನು ಮಾಡ್ತಾರೆ ಅಂದರೆ ನೆನಪಿನಲ್ಲಿ ಇಟ್ಕೊಳ್ತಾರೆ. ಒಂದು ರೀತಿಯಾದಂಥ ಸಂತೋಷ ಅಲ್ಲಿ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಅಬ್ರಹಾಮನ್ ಕೂಡ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ನನ್ನ ದೇವರು ಕರೆದಿದ್ದಾರೆ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಆ ದೇಶಕ್ಕೆ ಹೋಗ್ತೀನಿ ಅಂತೇಳಿ ಅಬ್ರಹಾಮನು ಹೋಗಲಿಲ್ಲ. ಹೋಗೋ ದಾರಿಯಲ್ಲೆಲ್ಲ ಏನನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ? ಬಲಿಪೀಠವನ್ನು ಕಟ್ಟಿಕೊಂಡು, ಪ್ರಾರ್ಥನೆಯನ್ನು ಮಾಡಿಕೊಂಡು, ಆರಾಧನೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ದೇವರನ್ನು ಹೈಲೈಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವರು ದೇವರು ಕೇಳಿದ್ದನ್ನು ಮಾಡಿದರೆ ಶ್ರೇಷ್ಠನಾ, ಅಥವಾ ಕೇಳೋದಕ್ಕಿಂತ ಮುಂಚೆ ಮಾಡಿದ್ರೆ ಶ್ರೇಷ್ಠನಾ? ಯಾವಾಗ ದೇವರು ಸಂತೋಷ ಪಡ್ತಾರೆ? ಸಾಮಾನ್ಯವಾಗಿ ಮನುಷ್ಯರಾಗಿ ನಾವುಗಳೇ ಯಾರಾದರೂ ಮನೆಗೆ ಬಂದಾಗ ಏನೋ ಒಂದು ನಮಗೆ ಗೊತ್ತಿಲ್ಲದಿರೋ ಹಾಗೆ ತೊಗೊಂಡು ಬಂದರೆ, ಏನಾದರೂ ವಸ್ತುವನ್ನು ತೊಗೊಂಡು ಬಂದರೆ ಭಾಳ ಖುಷಿಯಾಗುತ್ತೆ, ಒಂದು ರೀತಿಯಾದಂಥ ಖುಷಿಯಾಗುತ್ತೆ ಒಳಗೆ ಅಲ್ವಾ. ಇಂಥ ವ್ಯಕ್ತಿ ಬಂದು ಈ ಥರ ತೊಗೊಂಬಂದ್ರು ಗಿಫ್ಟ್ ಅಂಥೇಳಿ. ಅದೇ ರೀತಿಯಾಗಿ ದೇವರಿಗೆ ಕೂಡ ಇಷ್ಟ ಆಗ್ತಿದೆ. ಏನಂತ ಹೇಳಿದರೆ, ನಾನು ಅಬ್ರಹಾಮನನ್ನು ಕರೆದ್ರೆ ಅಬ್ರಹಾಮನು ಬರುವಂಥ ದಾರಿಯಲ್ಲೆಲ್ಲ ನನ್ನನ್ನು ಹೈಲೈಟ್ ಮಾಡ್ಕೊಳ್ತಾ ಬರ್ತಿದ್ದಾನೆ, ನನಗೆ ಹಾಡುಗಳನ್ನು ಹಾಡಿಕೊಂಡು ಬಲಿಪೀಠವನ್ನು ಕಟ್ಟಿ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಬರ್ತಿದ್ದಾನೆ ಅಂಥೇಳಿ ದೇವರು ಸಂತೋಷ ಪಡ್ತಿದ್ದಾರೆ ನೋಡಿ. ಈ ಒಂದು ಸಂದರ್ಭದಲ್ಲಿ ಅಬ್ರಹಾಮನ ಮನಸ್ಸು ಹಾಗೂ ದೇವರ ಮನಸ್ಸು ಒಂದೇ ರೀತಿಯಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನ. ಆದ್ದರಿಂದ ನೀವು ಅವರ ಹಾಗೆ ಇರಬೇಡಿರಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ನೀವು ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಇಲ್ಲಿ ಇಬ್ಬರ ಮನಸ್ಸು ನಮಗೆ ಕಾಣಿಸುತ್ತದೆ. ಒಂದು ದೇವರ ಮನಸ್ಸು, ಮತ್ತೊಂದು ಅಬ್ರಹಾಮನ ಮನಸ್ಸು. ದೇವರ ಮನಸ್ಸೇನು? ನಾವು ದೇವರಿಗೆ ಕೇಳುವುದಕ್ಕಿಂತ ಮುಂಚೆಯೇ ಎಲ್ಲವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾರೆ. ನಾವೇನಾದರೂ ದೇವರಿಗೆ ಕೇಳಿದ್ವಾ?
ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಮಗೆ ಇನ್ನೂ ಇದು ಅಂದರೆ ಇಷ್ಟ, ಇದಂದರೆ ಇಷ್ಟ ಇಲ್ಲ ಅನ್ನೋದೇ ನಮಗೆ ಒಂದು ಕ್ಲಾರಿಟಿ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನುಷ್ಯರಾಗಿ ನಮಗೆ ಏನು ಇಷ್ಟ ಇದೆಯೋ ನಮಗೆ ಕ್ಲಾರಿಟಿ ಇಲ್ಲ. ಅಂಥದ್ರಲ್ಲಿ ದೇವರು ಎಷ್ಟೆಲ್ಲ ಸೃಷ್ಟಿ ಮಾಡಿ ನಮಗೋಸ್ಕರ ಕೊಟ್ಟಿದ್ದಾರೆ. ಆ್ಯಪಿಲ್ ಹಣ್ಣನ್ನು ನಾವು ಕೇಳಿಲ್ಲ, ಆದರೆ ದೇವ್ರು ಕೊಟ್ಟರು. ಮಾವಿನ ಹಣ್ಣನ್ನು ನಾವು ಕೇಳಿಲ್ಲ, ದೇವ್ರು ಕೊಟ್ಟರು. ಆದರೆ ಅದನ್ನು ನಾವು ನೋಡೋದಕ್ಕಿಂತ ಮುಂಚೆ ಅದು ಹೇಗಿರುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಲ್ವಾ. ನಾವು ಚಿಕ್ಕ ಮಕ್ಕಳಾಗಿರುವಾಗ, ಎಳೆ ಕೂಸಾಗಿರುವಾಗ ಅವ್ರಿಗೇನಾದ್ರು ಗೊತ್ತಿರುತ್ತಾ ಇದು ಮಾವಿನ ಹಣ್ಣು, ಇದು ಆ್ಯಪಿಲ್ ಹಣ್ಣು, ಇದು ಕಲ್ಲಂಗಡಿ ಹಣ್ಣು ಅಂಥೇಳಿ ಏನಾದರೂ ಗೊತ್ತಿರುತ್ತಾ ಅವ್ರಿಗೆ? ಏನು ಗೊತ್ತಿರಲ್ಲ. ಅಂಥದ್ರಲ್ಲಿ ಈ ಥರ ನಮ್ಗೆ ಇಷ್ಟ ಇದೆ ಅನ್ನುವಂಥದ್ದು ನಮಗೆ ಕ್ಲಾರಿಟಿ ಇಲ್ಲದಿರೋ ಸಮಯದಲ್ಲಿ ದೇವರು ಏನು ಮಾಡಿದ್ರು, ಎಲ್ಲವನ್ನು ಏನು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ ಅಂಥೇಳಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ನಿರ್ಮಿಸಿ ನಮ್ಮ ಕೈಲಿ ಕೊಟ್ಟರು ಅಲ್ವಾ. ಪ್ರಕೃತಿಯಲ್ಲಿ ನೋಡಿ ಎಷ್ಟೆಲ್ಲ ವಿಧವಾದಂಥ ಸೃಷ್ಟಿಯೆಲ್ಲ ನಾವು ನೋಡ್ತಾ ಇರ್ತೀವಿ. ಇದರಲ್ಲಿ ನಾವು ಏನಾದರೂ ದೇವರಿಗೆ ಕೇಳಿದ್ವ, ದೇವರೇ ನನಗೆ ಈ ಥರ ಬೇಕು, ಈ ಥರ ಬೇಕು ಅಂತ ದೇವ್ರಿಗೆ ಏನಾದರೂ ಕೇಳಿದ್ವ ನಾವು? ಇಲ್ಲ. ನಮ್ಮ ಮನಸ್ಸನ್ನು ತಿಳಿದುಕೊಂಡು ಪ್ರತಿಯೊಂದನ್ನು ದೇವರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಬ್ರಹಾಮನಿಗೆ ಬಲಿಪೀಠವನ್ನು ಕೊಟ್ಟು ಅಂತ ಹೇಳದೇ ಇದ್ದರೂ ಆತನು ಏನು ಮಾಡ್ದ? ಬಲಿಪೀಠವನ್ನು ಕಟ್ಟದ. ದೇವರು ಯಾವತ್ತೂ ಏನೂ ಕೇಳೋದಿಲ್ಲ, ಆದರೆ ನಾವು ದೇವರಿಗಾಗಿ ಮಾಡುವುದನ್ನು ನೋಡಿ ದೇವರು ಸಂತೋಷ ಪಡ್ತಾರೆ. ಅದೇ ವಿಷಯದಲ್ಲಿ ಅಬ್ರಹಾಮನ ಜೀವನದಲ್ಲಿ ನಡೆದಂಥದ್ದು ನೋಡಿ. ತಂದೆ ತಾಯಿಗಳಾಗಿ ಮಕ್ಕಳಿಗೆ ನಾವೆಲ್ಲ ಚಿಕ್ಕದಾಗಿ ತಿಂಡಿಗಳನ್ನೇನು ತೊಗೊಂಬಂದು ಕೊಡ್ತೀವಲ್ವಾ. ತೊಗೊಂಬಂದು ಕೊಟ್ಟಾಗ ಅವರು ತಿನ್ನಬೇಕಾದ್ರೆ ಮೊದಲನೇ ತುತ್ತು ಅಪ್ಪ ನೀನು ಫಸ್ಟ್ ತಿನ್ನು ಅಂತೇಳಿ ತೊಗೊಂಬಂದು ಬಾಯಲ್ಲಿಟ್ಟಾಗ ಅದು ಎಷ್ಟು ಖುಷಿ ಆಗುತ್ತಲ್ವ. ನನ್ನ ಮಗನಿಗೆ ತೊಗೊಂಬಂದು ಕೊಟ್ಟು ತಿನ್ನಪ್ಪ ಅಂತೇಳಿ ನಾನು ಕೊಟ್ಟರೆ, ಆದರೆ ಅವನು ತೊಗೊಂಬಂದು ಮೊದಲು ನೀನು ತಿನ್ನಪ್ಪ ಆಮೇಲೆ ನಾನು ತಿಂತೀನಿ ಅಂತ ಹೇಳಿ ಮಗನ ಹೇಳಿದ್ರೆ ಅದು ಎಷ್ಟು ಸಂತೋಷ ಕೊಡುತ್ತಲ್ವ, ಎಷ್ಟು ಖುಷಿ ಕೊಡುತ್ತಲ್ವ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನೇ ಇಷ್ಟು ಖುಷಿಪಟ್ಟರೆ, ಇಷ್ಟು ಸಂತೋಷಪಟ್ಟರೆ, ತಂದೆಯಾದ ದೇವರಿಗೆ ದೇವರು ಕೇಳದೇ ಇದ್ದರೂ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆವಾಗ ದೇವರಿಗೆ ಎಷ್ಟೊಂದು ಸಂತೋಷ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ದೇವರಿಗೆ ಹೇಳಿ ಅಲ್ವಾ. ದೇವರಿಗೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಅಬ್ರಹಾಮನ ವಿಷಯದಲ್ಲಿ ದೇವರಿಗೆ ತುಂಬ ಖುಷಿಯಾಗಿದೆ. ಆಗ ದೇವರು ಅಲ್ಲಿ ಗೊತ್ತಾಗುತ್ತೆ ಏನು 100% ಪ್ರೀತಿ ಏನಂತ ಅಲ್ಲಿ ಅಬ್ರಹಾಮನಲ್ಲಿ ನಾವು ನೋಡ್ತೇವೆ. ಕೇಳಿದ್ರೆ ಮಾಡೋದು 90% ಲವ್ ಆಗುತ್ತೆ, ಕೇಳದೆ ಇದ್ದರೂ ಮಾಡೋದು 100% ಲವ್ ಆಗುತ್ತೆ ಸಂಪೂರ್ಣವಾಗಿ. ಇಲ್ಲಿ ಅಬ್ರಹಾಮನ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಾವು ನೋಡ್ತೇವೆ. ದೇವರು ನಾವು ಕೇಳೋದಕ್ಕೆ ಮುಂಚೆ ಎಲ್ಲವನ್ನು ಕೊಟ್ಟರು. ಅಬ್ರಹಾಮನು ದೇವರು ಕೇಳೋದಕ್ಕಿಂತ ಮುಂಚೆ ಬಲಿಪೀಠವನ್ನು ಕಟ್ಟಿದ. ನೋಡ್ರಿ, ಕೈಯೇನ್ ಮತ್ತು ಹೇಬೆಲನ ಬಲಿ ಅರ್ಪಣೆಯನ್ನು ನಾವು ನೋಡ್ತೀವಲ್ವಾ. ಕೈಯೇನ್ ಮತ್ತು ಹೇಬೆಲ ದೇವರೇನಾದರೂ ಕೇಳಿದ್ರ ಅವ್ರಿಗೆ ಬಲಿಯನ್ನು ಅರ್ಪಿಸಿ ಅಂತ ಏನಾದರೂ ದೇವ್ರು ಕೇಳಿದ್ರಾ? ಇಲ್ಲ. ಆದರೆ ಅವರು ಅರ್ಪಣೆ ಮಾಡಿದ್ರು. ದೇವರಿಗೆ ಹೇಬೆಲನ ಅರ್ಪಣೆ ಇಷ್ಟ ಆಯಿತು, ಕೈಯೇನನ ಅರ್ಪಣೆ ಇಷ್ಟ ಆಗಲಿಲ್ಲ. ದೇವರು ಕೊಡುವುದರಲ್ಲಿ ಏನು ಮಾಡ್ತಾರೆ ಅಂದರೆ ನೋಡ್ತಾರೆ. ದೇವರಿಗೆ ಪ್ರಾಮುಖ್ಯವಾಗಿ ಕೊಡುವುದರಲ್ಲಿ ಅವರ ಮೇನಾಗಿ ನೋಡುವಂಥದ್ದು ಏನಂದರೆ ಅವರ ಹೃದಯವನ್ನು ದೇವರು ನೋಡ್ತಾರೆ. ದೇವರು ನೋಡಿದ್ದು ಹೃದಯವನ್ನು ದೇವರು ನೋಡ್ತಾರೆ. ನೋಡಿ ಏನಂತ ಹೇಳ್ತಾರೆ ಅಂದರೆ, ಶುದ್ಧವಾಗಿ ಕೊಡುವವರ ಹೃದಯವನ್ನು ದೇವರು ನೋಡಿ ಅವರಿಗೆ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಆದರೆ ಅಲ್ಲಿ ಕೈಯೇನನ್ನು ಕೊಟ್ಟಿರುವಂಥದ್ದು, ಆ ಹೇಬೆಲನ್ನು ಕೊಟ್ಟಿರುವಂಥದ್ದು ನಾವು ನೋಡ್ತೀವಿ. ಆ ಕೈಯೇನನ್ನು ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ಕೊಳ್ಳ ಬೇಡ ಅಂತ ಕೊಡ್ತಾನೆ. ಹೇಬೆಲನ್ನು ಸಂಪೂರ್ಣವಾಗಿ ಬಲಿಯನ್ನು ಅರ್ಪಿಸ್ತಾನೆ. ಇಲ್ಲಿ ದೇವರಿಗೆ ಮನಸ್ಸು ಎನ್ನುವಂಥದ್ದು ದೇವರಿಗೆ ಇಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಅಬ್ರಹಾಮನು ಏನು ಮಾಡ್ತಾನೆ ಅಂದರೆ ಬಲಿಪೀಠವನ್ನು ಕಟ್ಟಿಕೊಂಡು ಆತನು ಹೋಗುವಂಥ ಜಾಗದಲ್ಲೆಲ್ಲ ಬಲಿಪೀಠವನ್ನು ಕಟ್ಟಿಕೊಂಡು ಹೋಗ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಅಬ್ರಹಾಮನ ಜೀವನದಲ್ಲಿ ಮತ್ತೊಂದು ಸಂಘಟನೆ ಎನ್ನುವಂಥದ್ದು ನಡೆಯುತ್ತೆ.
ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ, ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ. ಹಾಗೆ 20ನೇ ವಚನವನ್ನು ನೋಡುವಾಗ, ಅಪ್ರಯೋಜಕನೇ, ಕ್ರಿಯೆಗಳಿಂದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ. ಇಲ್ಲಿ ಅಬ್ರಹಾಮನು ಕ್ರಿಯೆಗಳ ಮೂಲಕ ನೀತಿವಂತನೆಂದು ಕರೆಯಲ್ಪಡ್ತಾನೆ. ನೀತಿವಂತನೆಂದು ಕರೆಯಲ್ಪಡಬೇಕು ಅಂದರೆ ಏನಾಗಬೇಕು? ಕ್ರಿಯೆಗಳಿರಬೇಕು. ಅಬ್ರಹಾಮನು ದೇವರನ್ನು ನಂಬಿದ್ದಾನಲ್ವಾ? ಯಾವುದರಿಂದ? ಆತನ ಕ್ರಿಯೆಗಳಿಂದ. ಕ್ರಿಯೆಗಳ ಮೂಲಕವಾಗಿ ಈಗ ಅಬ್ರಹಾಮನು ಬಹಳ ನಂಬಿಗಸ್ತನಾಗಿ ನಾವು ನೋಡ್ತೇವೆ. ಅದಾದ ನಂತರ ಅಬ್ರಹಾಮನಿಗೆ 100 ವರ್ಷಗಳ ಆದ ನಂತರ ಇಸಾಕ ನೋಡ್ತಾನೆ. ಇಲ್ಲಿ ಇಸಾಕನನ್ನು ದೇವರು ಬಲಿ ಕೋರಿಕೊಳ್ಳುತ್ತಾರೆ. ನಿನಗೆ ಇಷ್ಟವಾದಂಥ ನಿನ್ನ ಮಗನನ್ನು ನನಗೆ ಬಲಿ ಕೊಡ್ತೀಯಾ ಅಂತ ಕೇಳಿದಾಗ ಅಬ್ರಹಾಮನು ಏನು ಮಾಡ್ತಾನೆ? ಕೊಡ್ತೀನಿ ಅಂತ ಹೇಳಿ ಸಿದ್ಧ ಆಗ್ತಾನೆ. 100 ವರ್ಷಗಳ ನಂತರ ಬಂದಂಥ ಸಂತಾನ. ಇಲ್ಲಿ ನೋಡಿ, ಕ್ರಿಯೆಗಳ ಮೂಲಕ ನೀತಿವಂತನಾದನು ಅಂತ ಹೇಳಿ ನಾವು ನೋಡ್ತೀವಿ. ಮೊದಲನೇದಾಗಿ ಏನು ಮಾಡಿದೆ? ದೇವರು ಕರೆದಾಗ ಏನು ಯೋಚನೆ ಮಾಡದೆ ಅವರ ಮನೆಯನ್ನು, ಬಂಧುಗಳನ್ನು ಎಲ್ಲವನ್ನು ಬಿಟ್ಟು ಹೊರಟು ಬಂದ್ಬಿಟ್ಟ. ಅದರ ದಾರಿಯಲ್ಲಿ ಬಲಿಪೀಠಗಳನ್ನು ಕಟ್ಟಿಕೊಂಡು ಬಂದ. ಎರಡನೇದಾಗಿ ಇಲ್ಲಿ ಮಗನನ್ನು ಬಲಿ ಕೊಡೋದಕ್ಕೆ ಸಿದ್ಧನಾದ. ಈಗ ಮಗನನ್ನು ಬಲಿ ಕೊಡ್ತಾನೆ. ಈಗ ಅಬ್ರಹಾಮನು ಏನಂತ ಕರೆಯಲ್ಪಟ್ಟಿದ್ದಾನೆ? ಈಗ ಈ ವಚನದಲ್ಲಿ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ನೀತಿವಂತನು ಎಂದು ಕರೆಯಲ್ಪಟ್ಟನು. ಯಾವುದರ ಮೂಲಕವಾಗಿ? ಕ್ರಿಯೆಗಳ ಮೂಲಕವಾಗಿ. ಇಲ್ಲಿ ಅಬ್ರಹಾಮನು ತನ್ನ ಜೀವನದಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಮಾಡಿದರೂ ಕೂಡ, ವಿಶ್ವಾಸದ ವಿಷಯದಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಮಾಡಿದರೆ ಈ ಥರ ಒಂದು ಬಿರುದನ್ನು ಆತನು ಪಡೆದುಕೊಳ್ತಾ ಇದ್ನ. ಅಬ್ರಹಾಮನು ನನಗೆ ಸ್ನೇಹಿತನು, ಅಬ್ರಹಾಮನು ನನ್ನ ಮನಸ್ಸು ಸೇಮ್ ನನ್ನ ಮನಸ್ಸು ಆತನಿಗಿರುವಂಥದ್ದು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಆತನ ಜೀವನದಲ್ಲಿ ಯಾವುದಾದ್ರೂ ನಂಬಿಕೆ ವಿಷಯದಲ್ಲಿ ಏನಾದರೂ ಎಡವಟ್ಟು ಮಾಡಿದರೆ ಆ ಥರ ಒಂದು ಪೋಸ್ಟನ್ನು ಆತನು ಹೊಂದ್ಕೊಳ್ತಾ ಇದ್ನ ಅಂದರೆ ಇಲ್ಲ, ಹೊಂದ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ. ಆದರೆ ತನ್ನ ಜೀವನದಲ್ಲಿ ಆತನು ಬಹಳವಾಗಿ ದೇವರನ್ನು ನಂಬಿಕೊಂಡು ಎಷ್ಟು ಪ್ರೀತಿ ಮಾಡಿದ್ನಂದರೆ, ಸುಮ್ಮನೆ ನಾವು ಯಾರಿಗಾದ್ರೂ ಬಲಿಗಳನ್ನು ಅರ್ಪಿಸ್ತೀವ? ಸುಮ್ಮನೆ ಯಾರಿಗಾದ್ರೂ ನಾವು ಬಲಿಪೀಠವನ್ನು ಕಟ್ಟೋದಕ್ಕೆ ನಾವು ಸಿದ್ಧರಾಗ್ತೀವ ಹೇಳಿ? ಇಲ್ವಲ್ಲ. ಆದರೆ ಅಬ್ರಹಾಮನು ದೇವರು ಅಂದರೆ ಎಷ್ಟು ಹುಚ್ಚು ಅಬ್ರಹಾಮನಿಗೆ ಅದು ಕ್ರಿಯೆಗಳ ಮೂಲಕವಾಗಿ ಗೊತ್ತಾಗುತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಅಬ್ರಹಾಮನ ದೇವರು. ಹೀಗೆ ತಂದೆ ಏನು ಮಾಡುತ್ತಾನೋ ತನ್ನ ಮಗನಿಗೆ ಅದನ್ನೇ ಕಲಿಸಿದ್ದಾನೆ. ಇಸಾಕನಿಗೆ ಅದನ್ನೇ ಕಲಿಸಿದ್ದಾನೆ. ಇಸಾಕನು ಕೂಡ ಏನನ್ನು ಮಾಡ್ತಾನೆ ಅನ್ನೋದನ್ನು ನೋಡೋದಾದರೆ, ಆದಿಕಾಂಡ 26ನೇ ಅಧ್ಯಾಯ 25ನೇ ವಚನ. ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಇಲ್ಲಿ ಇಸಾಕನು ಕೂಡ ಏನು ಮಾಡ್ತಿದ್ದಾನೆ? ಬಲಿಪೀಠವನ್ನು ಕಟ್ತಿದ್ದಾನೆ, ಯಜ್ಞವೇದಿಯನ್ನು ಕಟ್ತಿದ್ದಾನೆ. ಇಲ್ಲಿ ತಂದೆ ಏನನ್ನು ಮಾಡುವುದನ್ನು ಮಗನು ನೋಡಿದ್ದಾನೋ ಅದನ್ನೇ ಮಗನು ಕೂಡ ಮಾಡಿಕೊಂಡು ಬರ್ತಿದ್ದಾನೆ. ಏನಿದು? ಮೊದಲು ದೇವರಿಗೆ, ಇಲ್ಲಿ ನೋಡಿ ಈ ವಚನದಲ್ಲಿ ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಇಲ್ಲಿ ಮೊದಲನೇ ಸ್ಥಾನ ಯಾರಿಗೆ ಕೊಡ್ತಾ ಇದ್ದಾನೆ ಇಸಾಕನು? ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟ. ಆ ನಂತರವಾಗಿ ಗುಡಾರವನ್ನು ಕಟ್ಟಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಮೊದಲೇ ಮೊಟ್ಟ ಮೊದಲು ಯಾರಿಗೆ ಕೊಡ್ತಿದ್ದಾರೆ?
ದೇವರಿಗೆ ಸ್ಥಾನವನ್ನು ಕೊಡ್ತಿದ್ದಾನೆ. ಅಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಥಮವಾಗಿ ಯಾವುದೇ ಒಂದು ಕಾರ್ಯವಾಗಲಿ, ಯಾವುದೇ ಒಂದು ಕೆಲಸವಾಗಲಿ, ಮೊದಲನೇದಾಗಿ ಮನೆ ಕಟ್ಟೋದಾಗಿರ್ಬೋದು, ಗಾಡಿ ಖರೀದಿ ಮಾಡಿರೋದಾಗಿರ್ಬೋದು, ಯಾವುದೇ ವಸ್ತುಗಳು, ಚಿಕ್ಕ ವಸ್ತುಗಳಾಗಿರ್ಬೋದು, ಫೋನಾ, ಮೊಬೈಲಾ, ಬೇರೆ ಯಾವುದೇ ವಿಷಯ ಆಗಿರ್ಬೋದು, ನಾವು ತಗೊಂಡ್ರು ಫಸ್ಟು ದೇವರ ಬಳಿಯಲ್ಲಿ ತಗೊಂಬಂದು, ದೇವರೇ ಇದು ನಿನಗೋಸ್ಕರ ಬಳಸಲ್ಪಡಬೇಕು, ಇದು ನಿನ್ನ ಸೇವೆ ನಿಮಿತ್ತವಾಗಿ ಬಳಸಲ್ಪಡಬೇಕು, ನಾನು ಇದರ ಮುಖಾಂತರವಾಗಿ ಜೀವನ ಸಾಗಿಸಿಕೊಳ್ಳಬೇಕು ಅಂತೇಳಿ ಇದರ ಮೂಲಕ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಪ್ರಾರಂಭ ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಇಸಾಕನು ಅದೇ ರೀತಿಯಲ್ಲಿ ಮಾಡ್ತಿದ್ದಾನೆ. ಏನು, ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರು ಹೇಳಿಕೊಂಡು ಆರಾಧನೆ ಮಾಡಿ ಆನಂತರ ಗುಡಾರವನ್ನು ಕಟ್ಟುತ್ತಾ ಇದ್ದಾನೆ. ಅಬ್ರಹಾಮನು ತನ್ನ ಮಗನಿಗೆ ಕಲಿಸಿಕೊಟ್ಟಿರುವಂಥದ್ದು, ಮಗನು ಕಲಿತುಕೊಂಡಿರುವಂಥದ್ದು ನೋಡಿ ಹೇಗಿದೆ. ಎಷ್ಟು ಒಳ್ಳೆಯ ಮನಸ್ಸಲ್ವಾ ಇಸಾಕನಿಗೆ. ನೋಡಿ 22ನೇ ಅಧ್ಯಾಯ 6-7 ವಚನಗಳು. ಇಸಾಕನಿಗೆ ಎಂಥ ಒಳ್ಳೆ ಮನಸ್ಸಿದೆ ನೋಡಿ. ಇಲ್ಲಿ ಇಸಾಕನು ತಂದೆಯನ್ನು ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಿದ್ದಾನೆ ಇಸಾಕನು ತಂದೆಗೆ? ದೇವರಿಗೆ ಬಲಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಲ್ಲಪ್ಪ, ಹೋಮಕ್ಕೆ ಬೇಕಾದಂಥ ಕುರಿಮರಿ ಎಲ್ಲಿ ಅಂತ ಕೇಳ್ತಿದ್ದಾನೆ. ಇದೆಲ್ಲ ಸಂದರ್ಭ ನಿಮಗೆಲ್ಲರಿಗೂ ಗೊತ್ತಿದೆ. ಏನೋ ಅಬ್ರಹಾಮನು ದೇವ್ರು ಕೇಳ್ತಾರೆ, ಅಬ್ರಹಾಮನು ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾನೆ. ಆ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿವರೆಗೂ ದಾರಿಲಿ ಹೋಗುವಂಥ ದಾರಿಯಲ್ಲಿ ಮಗ ತಂದೆಗೆ ಕೇಳ್ತಿದ್ದಾನೆ. ಏನಂತ? ಅಪ್ಪ, ಹೋಮಕ್ಕೆ ಬೇಕಾದಂಥ ಕುರಿಮರಿ ಎಲ್ಲಿದೆ ಅಂತ. ಆ ಚಿಕ್ಕ ವಯಸ್ಸಿನಲ್ಲೇ ನೋಡಿ ಆತನ ಆಲೋಚನೆ ಹೇಗಿದೆ. ದೇವರಿಗೆ ಕೊಡಬೇಕು, ದೇವರಿಗೆ ಬಲಿ ಕೊಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಹೋಗ್ತಿದ್ದಾನೆ. ಆ ಕಟ್ಟಿಗೆಗಳನ್ನು ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ತಂದೆಗೆ ಕೇಳ್ತಾ ಇದ್ದೇನೆ, ಬಲಿ ಎಲ್ಲಿದೆಯಪ್ಪ, ಬಲಿಗೆ ಬೇಕಾದಂಥ ಕುರಿಮರಿ ಎಲ್ಲಿದೆಯಪ್ಪ ಅಂತ ಹೇಳಿದಾಗ ಅಬ್ರಹಾಮನ್ ಹೇಳ್ತಾನೆ, ದೇವರೇ ಒದಗಿಸಿ ಕೊಡ್ತಾರೆ, ಬಾ ಮಗನೇ ಅಂತ. ನೋಡಿ ಇಲ್ಲಿ ಈಗ ಅಬ್ರಹಾಮನು ಆ ಬಲಿಪೀಠದ ಮೇಲೆ ಎಲ್ಲವನ್ನು, ಆ ಒಂದು ಕಟ್ಟಿಗೆಗಳನ್ನು ಎಲ್ಲವನ್ನು ಜೋಡಿಸಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಮಗನನ್ನು ಅದರ ಮೇಲೆ ಕೂಡಿಸ್ತಾನೆ. ತನ್ನ ಮಗನನ್ನು ಅದರ ಮೇಲೆ ಕೂಡಿಸಿದಾಗ ಕತ್ತಿ ಎತ್ತಿದಾಗ ಒಂದು ಮಾತು ಕೂಡ ಇಸಾಕನು ಏನು ಮಾತಾಡೋದಿಲ್ಲ, ಸೈಲೆಂಟಾಗಿರ್ತಾನೆ. ಒಂದು ಪ್ರಶ್ನೆಯನ್ನು ಕೂಡ ಕೇಳೋದಿಲ್ಲ. ಇಸಾಕನಿಗೆ ಅರ್ಥ ಆಗ್ಬಿಟ್ಟಿದೆ ಏನಂದರೆ, ದೇವರಿಗೋಸ್ಕರ ನಾನು ಹುಟ್ಟಿದ್ದೇನೆ, ಆತನಿಗೋಸ್ಕರನೇ ನಾನು ಸಾಯಬೇಕು ಅಂತೇಳಿ. ಇಸಾಕನು ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ತಂದೆ ಕತ್ತಿ ಎತ್ತಿ ಹಿಡಿದುಕೊಂಡು ಹಾಗೇ ನೋಡ್ತಾ ಇದ್ದಾನೆ. ತಂದೆ ಕತ್ತಿಯನ್ನು ಹಿಡಿದುಕೊಂಡು ಇಸಾಕನನ್ನು ಕಡಿಬೇಕಾದ್ರೆ ಇಸಾಕನ ಹಾಗೆಯೇ ನೋಡ್ತಾ ಇದ್ದಾನೆ. ಆದರೆ ತಂದೆಗೆ ಒಂದು ಪ್ರಶ್ನೆನೂ ಮಾಡಿಲ್ಲ, ಯಾಕೆ ಈ ಥರ ಮಾಡ್ತಿದ್ಯಪ್ಪ ಅಂತ ಹೇಳಿ. ಅದೇ ಸ್ಥಾನದಲ್ಲಿ ನಾವೇನಾದರೂ ಇದ್ದಿದ್ರೆ ಏನು ಮಾಡ್ತಾಯಿದ್ವಿ ಹೇಳಿ? ನಮಗೆ ದಾರಿಯಲ್ಲಿ ಹೋಗ್ಬೇಕಾದ್ರೇ ಡೌಟ್ ಬಂದುಬಿಡುತ್ತೆ. ಅಪ್ಪ, ನನಗೆ ತುಂಬ ಸರಿ ನಾನು ಬಲಿಯನ್ನು ಕೊಡೋದಕ್ಕೆ ಅಪ್ಪನ ಜೊತೆ ಹೋಗಿದ್ದೀನಿ, ಭಾಳ ಸಾರಿ ಕುರಿಮರಿಯನ್ನು ತೊಗೊಂಡೋಗ್ತಾಯಿದ್ರು. ಈ ಸಾರಿ ಏನು ಕುರಿಮರಿನೇ ಇಲ್ಲ, ಯಾವುದೂ ಇಲ್ಲ, ಬರೀ ಕಟ್ಟಿಗೆಗಳನ್ನು ತೊಗೊಂಡು ಹೋಗ್ತಾಯಿದ್ದಾರೆ. ಏನಾದರೂ ನನ್ನನ್ನೇನಾದರೂ ಬಲಿಯನ್ನು ಹಾಕ್ಬಿಡ್ತಾರಾ ಏನೋ ಅಂಥೇಳಿ ದಾರಿಯಲ್ಲೇ ಚಿಂತೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಪ್ಪಿತಪ್ಪಿ ಅಲ್ಲಿ ಹೋದ್ಮೇಲೆ ಅದೇ ನಿಜ ಆಗಿಬಿಟ್ರೆ ಹೇಳುವಂಥ ಮಾತು ಹೇಗಿರುತ್ತೆ ಹೇಳು? ಯಪ್ಪ, ನಿನಗೂ ನಮಸ್ಕಾರ, ನಿನ್ನ ದೇವರಿಗೂ ನಮಸ್ಕಾರ, ನಾನು ಮಾತ್ರ ಸಾಯೋದಿಲ್ಲ, ಒಂದು ವೇಳೆ ಬೇಕಿದ್ದರೆ ನೀನೇ ಸತ್ತೋಗ್ಬಿಡು ಅಂತ ಹೇಳ್ಬಿಟ್ಟು
ಓಡಿ ಹೋಗೋದನ್ನು ನಾವು ನೋಡ್ತೀವಿ ಅಲ್ವಾ. ಆದರೆ ಇಸಾಕನ ವಿಷಯದಲ್ಲಿ ಹಾಗೆ ನೋಡಲಿಲ್ಲ ನಾವು. ಇಸಾಕನು ಅಬ್ರಹಾಮನ ಬಲಿಪೀಠವನ್ನು ಕಟ್ಟಿ ಕಟ್ಟಿಗೆಗಳನ್ನು ಜೋಡಿಸಿ ಇಸಾಕನ ಆ ಕಟ್ಟಿಗೆಗಳ ಮೇಲೆ ಇಟ್ಟಾಗ ಒಂದು ಪ್ರಶ್ನೆನೂ ಮಾಡದೆ ನನ್ನ ತಂದೆ ನನ್ನನ್ನು ಬಲಿ ಕೊಡ್ತಾ ಇದ್ದಾರಾ ಅಂತ ಹೇಳಿ ಒಂದು ಪ್ರಶ್ನೆನೂ ಕೇಳಿಲ್ಲ. ಈ ಜೀವ ದೇವರಿಂದ ಬಂದಿರೋದು, ದೇವ್ರಿಗೋಸ್ಕರ ಇದು, ದೇವರೇ ತೆಗೆದುಕೊಳ್ಳಿ ಅಂಥೇಳಿ ಸೈಲೆಂಟಾಗಿ ಇಸಾಕನು ಇದ್ದ. ತಂದೆಗೆ ವಿಧೇಯನಾಗಿ ಇಸಾಕನು ನಡೆದುಕೊಂಡ, ಸುಮ್ಮನೆ ಇದ್ದ. ಅದಕ್ಕೆ ಇಸಾಕನು ಅಂದರೆ ದೇವರಿಗೆ ಇಷ್ಟವಾದ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇಸಾಕನ ದೇವರು, ಇಸಾಕನ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು. ಇಸಾಕನ ದೇವರು ಎಂದು ಯಾಕೆ ಆ ಹೆಸರು ಬಂತು ಅಂದರೆ, ಇಸಾಕನು ಸುಮ್ಮನೆ ಇದ್ದ. ತಂದೆ ಏನು ಮಾಡೋದನ್ನು ನೋಡಿದ್ನೋ ಅದೇ ರೀತಿಯಾಗಿ ಇಸಾಕನು ಮಾಡಿಕೊಂಡು ಬಂದ. ಬಲಿಪೀಠಗಳನ್ನು, ದೇವರನ್ನು ಹೈಲೈಟ್ ಮಾಡುವಂಥ ಕೆಲಸಗಳನ್ನು ಮಾಡಿಕೊಂಡು ಬಂದ. ಅದೇ ರೀತಿಯಾಗಿ ಯಾಕೋಬನು, ಆದಿಕಾಂಡ 28ನೇ ಅಧ್ಯಾಯ 18-22. ಹಾಂ. ಇಲ್ಲಿ ನೋಡಿ, ಇಲ್ಲಿ ತಾನು ತಲೆದಿಂಬಾಗಿಟ್ಟುಕೊಂಡ ಕಲ್ಲನ್ನು ಏನು ಮಾಡ್ತಾನೆ ಅಂದರೆ ಅದನ್ನು ನಿಲ್ಲಿಸಿ ಅದಕ್ಕೆ ಬೇತೇಲ್ ಎಂದು ಹೆಸರಿಡ್ತಾನೆ. ಅದರ ಮೇಲೆ ಏನಂದರೆ ದೇವರ ಮನೆ, ದೇವಾಲಯವನ್ನು ಕಟ್ತೇನೆ ಅಂಥೇಳಿ ಅಲ್ಲಿ ಒಂದು ಕಾರ್ಯವನ್ನು ಮಾಡ್ತಾನೆ ಯಾಕೋಬನು. ನೋಡಿ, ದೇವರನ್ನು ನಂಬಿರುವವರ ಕ್ರಿಯೆಗಳು ಹೇಗಿದೆ, ಹಾಗೆಯೇ ಆತನ ಒಂದು ಆಸ್ತಿಯಲ್ಲಿ 10ರಲ್ಲಿ ಒಂದು ಭಾಗವನ್ನು ಕೊಡ್ತೇನೆ ಅಂತ ಹೇಳಿ ಹೇಳ್ತಾನೆ. ಈಗ ಬಂಗಾರದಲ್ಲಾಗಿರ್ಬೋದು, ಬಂಗಾರದಲ್ಲಿ 10ರಲ್ಲಿ ಒಂದು ಭಾಗ, ಪಶುಗಳಲ್ಲಿ 10ರಲ್ಲಿ ಒಂದು ಭಾಗ, ಎಲ್ಲದರಲ್ಲೂ ಆತನ ಆಸ್ತಿಯಲ್ಲಿ ಇರುವಂಥದ್ದು ಎಲ್ಲದರಲ್ಲಿ 10ರಲ್ಲಿ ಒಂದು ಭಾಗವನ್ನು ಕೊಡೋದಕ್ಕೆ ಏನು ಮಾಡ್ತಾನೆ, ಸಿದ್ಧವಾಗ್ತಾನೆ ಯಾಕೋಬನು. ಮತ್ತು ಅಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಆ ಕಲ್ಲಿಗೆ ಹೆಸರಿಡ್ತಾನೆ, ಏನಂತ ಹೇಳಿ, ಬೇತೇಲ್. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಅನೇಕ ಬೇತೇಲ್ ಚರ್ಚ್ ಅಂತೇಳಿ ನಾವು ಅನೇಕ ಬಾರಿ ಕೇಳಿರ್ತೀವಲ್ವ, ಬೇತೇಲ್ ಅಂತೇಳಿ. ಬೇತೇಲ್ ಎಂಬ ಹೆಸರು ಹೇಗೆ ಬಂತು ಅಂದಾಗ, ಬೇತೇಲ್ ಎಂಬ ಹೆಸರು ಯಾಕೋಬನು ತಲೆದಿಂಬಾಗಿ ಇಟ್ಟುಕೊಂಡಂಥ ಕಲ್ಲನ್ನು ನಿಲ್ಲಿಸಿ ಅದರ ಮೇಲೆ ಎಣ್ಣೆ ಹೊಯ್ದು ಅಲ್ಲಿ ಆತನು ದೇವರಿಗೆ ಆರಾಧನೆಯನ್ನು ಮಾಡ್ತಾನೆ. ಅದಕ್ಕೆ ಹೆಸರಿಡ್ತಾನೆ ಏನಂತೇಳಿ, ಬೇತೇಲೆಂದು. ಅವಾಗ ಬರುತ್ತೆ ಆ ಒಂದು ಸ್ಥಳಕ್ಕೆ ಬೇತೇಲೆಂದು. ಇವಾಗ ಸ್ಥಳದ ಹೆಸರನ್ನು ಈ ಅನೇಕರು ಇಟ್ಕೊಂಡಿದ್ದಾರೆ, ಬೇತೇಲ್ ಚರ್ಚ್ ಎಂಬುದಾಗಿ. ನೋಡಿ, ಅಬ್ರಹಾಮನು, ಇಸಾಕನು, ಯಾಕೋಬನು ಇವರೆಲ್ಲರೂ ಕೂಡ ಏನು ಮಾಡಿದ್ರು ಅಂದಾಗ, ದೇವರನ್ನು ಹೆಚ್ಚಾಗಿ ಹೈಲೈಟ್ ಮಾಡಿಕೊಂಡು ಅವರಿರುವಂಥ ಸ್ಥಳಗಳಲ್ಲಿ ಹೈಲೈಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಯಾಕೋಬನು ಇನ್ನೇನು ಮಾಡ್ದ ಎಂಬುದನ್ನು ನಾವು ನೋಡೋಣ. ಆದಿಕಾಂಡ 33:19-20. ನೋಡಿ, ಇಲ್ಲಿ ಒಂದು ಪ್ರಾಂತ್ಯದಲ್ಲಿ ಒಂದು ಗುಡಾರವನ್ನು ಕಟ್ಟಿಕೊಳ್ತಾನೆ. ಗುಡಾರವನ್ನು ಕಟ್ಟಿಕೊಂಡು ಆ ಭೂಮಿಯನ್ನು
100 ವರಹವನ್ನು ಕೊಟ್ಟು ತಗೊಳ್ತಾನೆ ಭೂಮಿಯನ್ನು. 100 ವರಹವನ್ನು ಕೊಟ್ಟು ಭೂಮಿಯನ್ನು ಖರೀದಿ ಮಾಡ್ತಾನೆ ಅಂದರೆ ಆ ಒಂದು ಟೈಮಲ್ಲಿ 100 ವರಹಗಳು ಅಂದರೆ ಎಷ್ಟು ಖರೀದಿ ಇರ್ಬೋದು ಹೇಳಿ. ತುಂಬ ಬೆಲೆ ಬಾಳುವಂತಹ ಹಣ ಅದು. ಅಷ್ಟು ಹಣವನ್ನು ಕೊಟ್ಟು ಜಾಗವನ್ನು ಖರೀದಿ ಮಾಡ್ತಿದ್ದಾರೆ. ಇಷ್ಟಕ್ಕೂ ಅಲ್ಲಿ ಜಾಗಗಳೇ ಇಲ್ವಾ? ಆಗಿನ ಜನರ ಪಾಪ್ಯುಲೇಷನ್ ಎನ್ನುವಂಥದ್ದು ತುಂಬ ಕಮ್ಮಿ ಅಲ್ವಾ? ತುಂಬ ಕಮ್ಮಿ, ಪಾಪ್ಯುಲೇಷನ್ ಎನ್ನುವಂಥದ್ದೇ ಇಲ್ಲ. ಅಂಥದ್ರಲ್ಲಿ ಜಾಗ ಎಲ್ಲ, ಭೂಮಿ ಎಲ್ಲ ಬರೀ ಖಾಲಿ 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 ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲೇ ನೋಡಿ, ನಮ್ಮ ಸುತ್ತಮುತ್ತಲಿರುವಂಥ ಪ್ರದೇಶಗಳಲ್ಲಿ ಒಂದು 10 ವರ್ಷದ ಕೆಳಗಡೆ, 20 ವರ್ಷದ ಕೆಳಗಡೆ ಅಷ್ಟು ಯಾಕ್ರಿ ಹಳ್ಳಿಗಳಲ್ಲಿ ಸುತ್ತಮುತ್ತಲಿನ ಕೆಲವೊಂದು ಪ್ರದೇಶಗಳಲ್ಲಿ ಏನು ತುಂಬ ಖಾಲಿ ಪ್ರದೇಶಗಳಿರ್ತವೆ. ಅಷ್ಟು ಈಗಿನ ಕಾಲದಲ್ಲೇ ಅಷ್ಟು ಖಾಲಿ ಇರಬೇಕಾದ್ರೆ ಆಗಿನ ಕಾಲದಲ್ಲಿ, ಅಬ್ರಹಾಮನ ಕಾಲದಲ್ಲಿ ಎಷ್ಟೊಂದು, ಯಾಕೋಬನ ಕಾಲದಲ್ಲಿ ಎಷ್ಟು ಒಂದು ಖಾಲಿ ಪ್ರದೇಶ ಸಿಗುತ್ತಲ್ವಾ? ಖರೀದಿ ಮಾಡಿ ತೆಗೆದುಕೊಳ್ಳುವಂಥ ಅಗತ್ಯ ಏನಿತ್ತು? ಸುಲಭವಾಗಿ ಉಚಿತವಾಗಿಯೇ ಸಿಗ್ತಾಯಿತ್ತು ಸ್ಥಳಗಳೆಲ್ಲ. ಎಲ್ಲಿಗೆ ಹೋಗಿ ಟೆಂಟ್ ಹಾಕಿದ್ರೆ ಅದೇ ಅವರ ಸ್ಥಳವಾಗ್ತಿತ್ತಲ್ಲ. ಅಂಥದ್ರಲ್ಲಿ ಇಲ್ಲಿ 100 ವರಹವನ್ನು ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿ ಏನು ಮಾಡ್ತಿದ್ದಾನೆ? ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಬಲಿಪೀಠವನ್ನು ಕಟ್ತಾ ಇದ್ದಾನೆ. 100 ವರಹವನ್ನು ಕೊಟ್ಟು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಏನು ಮಾಡ್ದ? ಬಲಿಪೀಠವನ್ನು ಕಟ್ಟಿದ. ಈ ಕಾಲದಲ್ಲಿ ಅದು ಸುಲಭವಾಗಿ ಆಗುತ್ತಾ? ಈ ಕಾಲದಲ್ಲಿ ಎಷ್ಟೊಂದು ಹಣ ಕೊಡಬೇಕಲ್ವ? ಬೆಂಗಳೂರಲ್ಲಿ ಆಗಿರೋದ್ರೆ ಒಂದು ಉನ್ನತವಾದಂಥ ಸ್ಥಳದಲ್ಲಿ ಏನಾದರೂ ಜಾಗ ತಗೋಬೇಕು ಅಂದರೆ ಒಂದು ಅಡಿಗೆ 30,000, 25,000, 35,000 ಈ ರೀತಿ ಅಡಿಗೆ ಅಷ್ಟೊಂದು ಬೆಲೆ ಇದೆ. ಅಷ್ಟು ಖರೀದಿ ಮಾಡಿ ತಗೊಂಡು ಇದೇ ಪ್ಲೇಸಲ್ಲಿ ನಾನು ಬಲಿಪೀಠವನ್ನು ಕಟ್ಟಬೇಕು, ಇಲ್ಲೇ ನಾನು ಬಲಿಪೀಠವನ್ನು ಕಟ್ಟಬೇಕು ಅಂತೇಳಿ ಯಾಕೋಬನು ಏನು ಮಾಡ್ತಾನೆ ಅಂದರೆ 100 ವರಹವನ್ನು ಕೊಟ್ಟು ಖರೀದಿ ಮಾಡಿ, ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಬಲಿಪೀಠವನ್ನು ಕಟ್ತಾನೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಭಕ್ತರ ಒಂದು ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನಂತ ಹೇಳಿದ್ರೆ, ದೇವರಿಗೆ ಏನಾದರೂ ಮಾಡಬೇಕು, ಏನಾದರೂ ಕೊಡಬೇಕು ಅನ್ನುವಾಗ ಸಂಪೂರ್ಣವಾಗಿ ಅದು ಎಷ್ಟೇ ಖರ್ಚಾಗಲಿ ಏನು ಮಾಡೋದು ಬೆಸ್ಟ್ ನಾವು ಮಾಡಬೇಕು ಅಂತೇಳಿ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಬೆಸ್ಟ್ ಮಾಡಬೇಕು. ದೇವರಿಗೆ ಮಾಡುವುದ್ರ ವಿಷಯದಲ್ಲಿ ನಾವು ಖಂಡಿತವಾಗ್ಲೂ ಒಳ್ಳೆಯದನ್ನೇ ಮಾಡಬೇಕು. ಆಗ ದೇವರು ಏನು ಮಾಡ್ತಾರೆ ಅಂದರೆ, ದೇವರು ಮೆಚ್ತಾರೆ. ಒಳ್ಳೆಯದನ್ನು ನನಗೆ ಮಾಡಿದ್ದಾನೆ ನೋಡಿ. ಕಯ್ಯನ ಹೇಬೇಲದಲ್ಲಿ ನಾವು ಅವರ ವಿಷಯದಲ್ಲಿ ನೋಡಿದ್ದು ಅದೇ. ಏನು ಒಳ್ಳೆಯದು ದೇವರಿಗೆ ಕೊಡುವುದ್ರ ವಿಷಯದಲ್ಲಿ ಒಳ್ಳೆಯದನ್ನು ಕೊಡುವವರನ್ನು ದೇವರು ಏನು ಮಾಡ್ತಾರೆ? ಮೆಚ್ಕೊಳ್ತಾರೆ ದೇವರು. ಅಂದರೆ ದೇವರಿಗೆ ಕೊಡುವುದರ ವಿಷಯದಲ್ಲಿ ಹೇಗಿರಬೇಕು? ಒಳ್ಳೆಯದನ್ನು ದೇವರಿಗೆ ಕೊಡಬೇಕು. ಅದೇ ಯಾಕೋಬನು ಕೂಡ ಏನು ಮಾಡ್ತಿದ್ದಾನೆ ಅಂದರೆ, ಒಳ್ಳೆಯ ಜಾಗವನ್ನು ನೋಡಿ ಅಲ್ಲಿ ಬಲಿಪೀಠವನ್ನು ಕಟ್ತಿದ್ದಾನೆ. ದುಡ್ಡನ್ನು ಖರೀದಿ ಮಾಡಿ, ಆ ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಬಲಿಪೀಠವನ್ನು ಕಟ್ತಾ ಇದ್ದಾನೆ. ನೋಡಿ ಅವರಿಗೆ ದೇವರಂದರೆ ಎಷ್ಟು ಹುಚ್ಚಿದೆ ಅಂತ. ಅದಕ್ಕೆ ಅವರ ಪ್ರೀತಿಗೆ ದೇವರು ಮರುಳಾಗಿ ದೇವರು ಹೇಳಿದಂಥ ಮಾತೇನು? ನಾನು ಯಾಕೋಬನ ದೇವರು. ಯಾಕೋಬನು ಅಂದರೆ ಏನು ಅರ್ಥ? ಆ ಹೆಸರಿಗೆ ಅರ್ಥ ಏನು? ಮೋಸಗಾರನಲ್ವಾ? ಮೋಸಗಾರನಾದರೂ ದೇವರಿಗೆ ಇಷ್ಟ ದೇವರಿಗೆ ಇಷ್ಟ ಆದರು. ಆದರೆ ದೇವರು, ನೀನು ಮೋಸಗಾರ ಅಲ್ಲಪ್ಪ, ನಿನ್ನ ಹೆಸರು ಚೇಂಜ್ ಮಾಡ್ತೀನಿ ಅಂತೇಳಿ ಯಾಕೋಬನ ಹೆಸರನ್ನು ಚೇಂಜ್ ಮಾಡ್ತಾರೆ. ಏನಂತ ಚೇಂಜ್ ಮಾಡ್ತಾರೆ? ಇಸ್ರಾಯೇಲ್ ಎಂದು ಹೆಸರು ಇಟ್ಟು ಕರೀತಾರೆ. ಇಲ್ಲಿ ಆದಿಕಾಂಡ 32:28 ವಚನದಲ್ಲಿ ದೇವರು ಅವರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಆಶ್ಚರ್ಯಪಟ್ಟು, ಅವರು ಮಾಡಿದಂಥ ಬಲಿಪೀಠಗಳಿಗೆ ಅವರು ತೋರಿಸಿದಂಥ ಪ್ರೀತಿಗೆ ದೇವರು ಮರುಳಾಗಿ ದೇವರು ಏನು ಮಾಡ್ತಾರೆ ಅಂದರೆ, ದೇವರು ಮೆಚ್ಚಿಕೊಂಡು ಅವರಿಗೆ ಕೊಟ್ಟಂಥ ಬಿರುದುಗಳು, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಹಾಗೆಯೇ ಆದಿಕಾಂಡ 46ನೇ ಅಧ್ಯಾಯ 3ನೇ ವಚನ. ಹಾಂ
ಹ್ಞೂ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರೆದುಕೊಂಡು ಬರುವೆನು. ಈಗ ನೋಡಿ, ಇಲ್ಲಿ ಇಸ್ರಾಯೇಲರಿಗೆ ದೇವರು ಏನಂತ ಹೇಳ್ತಿದ್ದಾರೆ? ಇಸ್ರಾಯೇಲರಿಗೆ ಹೇಳುತ್ತಿರುವಂಥ ಮಾತೇನು? ದೇವರು ನಿನ್ನ ತಂದೆ ಆರಾಧಿಸಿದ ದೇವರು, ನೀನು ಇಲ್ಲಿ 4ನೇ ವಚನದಲ್ಲಿ ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರಕೊಂಡು ಬರುವೆನು. ಇಲ್ಲಿ ದೇವರು ಏನಂತ ಹೇಳ್ತಿದ್ದಾರೆ? ನಾನೇ ನಿನ್ನೊಂದಿಗಿರುವೆನು, ನಾನು ನಿನ್ನ ಜೊತೆ ಬರ್ತೀನಿ, ನಿನ್ನ ಜೊತೆಯಲ್ಲಿರ್ತೀನಿ, ಯಾವಾಗಲೂ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ ಅಂತ ದೇವರು ಹೇಳ್ತಿದ್ದಾರೆ. ದೇವರಿಗೆ ನಮ್ಮ ಕಾರ್ಯಗಳು ಇಷ್ಟವಾಗಬೇಕು, ನಮ್ಮ ಕೆಲಸಗಳು ದೇವರಿಗೆ ಇಷ್ಟ ಆಗಬೇಕು. ನಾವು ಆತನಿಗೆ ಇಷ್ಟ ಆದಾಗ ಆತನು ಯಾವಾಗಲೂ ನಮ್ಮ ಜೊತೆಯಲ್ಲಿರ್ತಾನೆ, ಯಾವಾಗಲೂ ನಮ್ಮ ಬಳಿಯಲ್ಲೇ ಇರ್ತಾರೆ. ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆತನ ಜೊತೆಯಾಗಿದ್ದು ನಮ್ಮನ್ನು ನಡೆಸ್ತಾರೆ. ಅವರಿಗೆ ಅನಿಸಿದಂಥ, ಈಗ ಇಸ್ರಾಯೇಲರಿಗೆ, ಯಾಕೋಬನಲ್ವ, ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಹೋಗ್ತಾರಲ್ವ, ಐಗುಪ್ತಕ್ಕೆ ಹೋದಾಗ ಅವರ ಜೊತೆಯಲ್ಲಿ ಯಾರಿದ್ದಾರೆ? ಈಗ ದೇವರಿದ್ದಾರೆ. ನೀನು ಹೆದರ್ಕೊಳ್ಬೇಡ, ನಾನು ನಿನ್ನ ಜೊತೆಯಲ್ಲಿರ್ತೀನಿ, ನಾನು ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಬರ್ತೀನಿ ಅಂಥೇಳಿ ದೇವರು ಅವರ ಜೊತೆಯಲ್ಲಿರ್ತದೆ. ದೇವರು ಯಾಕೋಬನಿಗೆ ಅಂದರೆ ಇಸ್ರಾಯೇಲರಿಗೆ ಭರವಸೆಯನ್ನು ಕೊಡ್ತಿದ್ದಾರೆ, ಹೇಳ್ತಿದ್ದಾರೆ, ನಾನು ನಿನ್ನ ಜೊತೆಗೇ ಇರ್ತೀನಿ, ನಿನ್ನ ಜೊತೆಯಲ್ಲೇ ಇರ್ತೀನಿ ನಾನು ಅಂತ. ನೋಡಿ, ಆ ದಿನಗಳಲ್ಲಿ ದೇವರನ್ನು ನಂಬಿಕೊಂಡಂಥ ಅವರು ಅವರ ಕೆಲಸದ ನಿಮಿತ್ತವಾಗಿ, ಅವರು ತೋರಿಸಿದಂಥ ಪ್ರೀತಿ, ಅವರು ತೋರಿಸಿದಂಥ ಕಾರ್ಯಗಳ ನಿಮಿತ್ತವಾಗಿ ದೇವರು ಅವರ ಜೊತೆಯಲ್ಲಿದ್ದರು, ಅವರ ದೇವರು ಅಂತ ಹೇಳಿ ಅವರು ಹೇಳಿಕೊಂಡ್ರು. ಆ ದಿನಗಳಲ್ಲಿ ಅವರು ಬಲಿಪೀಠವನ್ನು ಕಟ್ಟಿ ದೇವರನ್ನು ಮೆಚ್ಚುಗೆಯಾಗಿ, ದೇವರನ್ನು ದೇವರ ಒಂದು ಮನಸ್ಸನ್ನು ಅವರು ಗೆದ್ದುಕೊಂಡ್ರು. ಹಾಗಾದರೆ ಈಗಿನ ಕಾಲದಲ್ಲಿ ಯಾವ ರೀತಿ ದೇವರು ನನ್ನ ದೇವರು ಎಂದು ಕರೆದುಕೊಳ್ಬೇಕು ಅಂದರೆ, ದೇವರು ಹರೀಶನ ದೇವರು ಅಥವಾ ಇನ್ನೊಬ್ಬರ ದೇವರು ಎಂದು ಕರೆಯಲ್ಪಡಬೇಕು ಅಂತ ಹೇಳಿದ್ರೆ, ನಮ್ಮ ದೇವರು ಕರ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಏನನ್ನು ಮಾಡಬೇಕು? ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇಲ್ಲಿ ಭಕ್ತರು ಮಾಡಿದ್ದೇನೋ, ಅಬ್ರಹಾಮನು, ಇಸಾಕನು, ಯಾಕೋಬರು ಮಾಡಿದ್ದೇನೋ, ಅವರು ದೇವರಿಗಾಗಿ ಬಲಿಪೀಠಗಳನ್ನು ಕಟ್ಟಿಕೊಂಡು ಬಂದರು, ದೇವರನ್ನು ಹೈಲೈಟ್ ಮಾಡ್ತಾ ಬಂದರು. ಈ ಕಾಲದಲ್ಲಿ ಯೇಸು ಕ್ರಿಸ್ತರು ಬಂದ ನಂತರ ನಮಗೆ ಕೊಟ್ಟಂಥದ್ದೇನೋ, ನಾವೇನಾಗಬೇಕಂತೆ? ಸಜೀವ ಯಜ್ಞವಾಗಿ ನಮ್ಮ ದೇಹವನ್ನು, ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ಹೇಳ್ತಿದ್ದಾರೆ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಈಗ ನಾವು ನಮ್ಮ ದೇಹವನ್ನು ಏನು ಮಾಡಬೇಕು? ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ನಮ್ಮ ಶರೀರವನ್ನು ದೇವರಿಗೆ ಬಲಿಯಾಗಿ ಅರ್ಪಿಸಬೇಕಂತೆ. ಮನುಜರಾಗಿ ನಾವು ಭಾಳ ತಪ್ಪುಗಳನ್ನು ಮಾಡ್ತೀವಲ್ವ, ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅನೇಕ ತಪ್ಪುಗಳನ್ನು ಮಾಡಿದಂಥ ನಾವು, ನಮಗಾಗಿ ಯೇಸು ಕ್ರಿಸ್ತರನ್ನು ಕಳಿಸಿದ್ರು, ಯೇಸು ಕ್ರಿಸ್ತರನ್ನು ಬಲಿಯಾಗಿ ಅರ್ಪಿಸಿದ್ರು, ತನ್ನ ದೇಹವನ್ನು ಆತನ ದೇಹದ ಮೂಲಕವಾಗಿ ನಮ್ಮನ್ನು ಶುದ್ಧಿಪಡಿಸಿದ್ರು, ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲವನ್ನು ತೊಳೆದಾಕ್ಬಿಟ್ರು. ಕ್ರಿಸ್ತನನ್ನು ಧರಿಸಿಕೊಂಡಂಥ ನಾವು ಮಾಡಬೇಕಾದಂಥದ್ದೇನು? ದೇವರನ್ನು ಮೆಚ್ಚಿಸಬೇಕಾದ್ರೆ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆಯು. ದೇವರಿಗೆ ನಾವು ಯಾವ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ? ಈಗ ನಮ್ಮ ಶರೀರವನ್ನು ಸಜೀವ ಯಜ್ಞವಾಗಿ ನಾವು ಅರ್ಪಿಸಿದ್ದೀವ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು.
ಪ್ರತಿಯೊಬ್ಬರು ನನ್ನನ್ನು ನಾನು ಆಲೋಚನೆ ಮಾಡ್ಕೊಳ್ತೀನಿ, ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳಿ. ನಾವು ಎಷ್ಟು ಜನಕ್ಕೆ ಸುವಾರ್ತೆಯನ್ನು ಸಾರಿದ್ದೀವಿ, ಎಷ್ಟು ಸಭೆಗಳನ್ನು ನಾವು ಏರ್ಪಾಟ್ ಮಾಡಿ ವಾಕ್ಯಗಳನ್ನು ತಿಳಿಸಿದ್ದೀವಿ, ಎಷ್ಟು ಆತ್ಮಗಳನ್ನು ನಾವು ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದೀವಿ, ಏನು ಮಾಡಿದ್ದೀವಿ ದೇವ್ರಿಗೋಸ್ಕರ. ದೇವರು ಇಲ್ಲಿ ಏನಂತ ಹೇಳ್ತಿದ್ದಾರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಜೀವ ಯಜ್ಞವಾಗಿ ಅರ್ಪಿಸಿದೆ. ನಾವು ಕ್ರಿಸ್ತನ ದೇಹದ ಮೂಲಕವಾಗಿ ನಾವು ಆತನ ಒಂದು ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟು ಶುದ್ಧರಾಗಿದ್ವಿ. ಆತನನ್ನು ಧರಿಸಿಕೊಂಡಂಥ ನಾವು ಆತನಿಗೋಸ್ಕರವೇ ಜೀವಿಸ್ತೀವಿ ಎಂದು ವಾಗ್ದಾನ ಕೊಟ್ಟಂಥ ನಾವು ನಮ್ಮ ದೇಹವನ್ನು ಯಾವುದಕ್ಕಾಗಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ, ಯಾವುದಕ್ಕಾಗಿ ಬಲಿ ಕೊಡ್ತಾ ಇದ್ದೀವಿ? ದಿನನಿತ್ಯ ನಮ್ಮ ಕೆಲಸಗಳ ನಿಮಿತ್ತವಾಗಿ ನಾವು ಇದನ್ನು ಖರ್ಚು ಮಾಡ್ತಾಯಿದ್ದೀವಿ ಹೆಚ್ಚಾಗಿ. ದೇವರಿಗಾಗಿ ಎನ್ನುವಾಗ ಮನಸ್ಸಿಗೆ ಬಂದಾಗ, ಮಾಡಬೇಕೆಂದು ಮನಸ್ಸಿಗೆ ಅನಿಸಿದಾಗ ಅವಾಗ ಮಾತ್ರ ನಾವು ದೇವರಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಕೆಲವೊಮ್ಮೆ ಬಲವಂತವಾಗಿ ಮಾಡ್ತಾ ಇರ್ತೀವಿ. ಅದಲ್ವಲ್ಲ, ದೇವರಿಗೆ ಯಾವ ರೀತಿ ಮಾಡಬೇಕು? ಸಂಪೂರ್ಣ ಹೃದಯದಿಂದ ದೇವರಿಗಾಗಿ ನಮ್ಮ ಜೀವನದಲ್ಲಿ ಏನು ಮಾಡಿದ್ದೇವೆ ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಏನನ್ನು ಮಾಡಿದ್ದೇವೆ? ಇಲ್ಲಿ ದೇವರು ಕೇಳೋದಕ್ಕಿಂತ ಮುಂಚೆ ಮಾಡಿದ್ದೀವ? ದೇವರು ಕೇಳೋದಕ್ಕಿಂತ ಮುಂಚೆ ಮಾಡಿದ್ರೆ ದೇವರು ಪ್ರತಿಫಲವನ್ನು ಕೊಡ್ತಾರಂತೆ. ದೇವರು ಕೇಳೋದಕ್ಕಿಂತ ಮುಂಚೆ ಮಾಡಿದ್ರೆ ಪ್ರತಿಫಲವನ್ನು ಕೊಡ್ತಾರಂತೆ. ದೇವರಿಗೆ ನಾವು ಇಷ್ಟವಾಗ್ತೀವತ್ತೆ. ನೋಡಿ, ರೋಮಾಪುರದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ 33-35 ವಚನಗಳು. ಹಾಂ, ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಹಾಂ, ಕರ್ತನ ಮನಸ್ಸು ಕೊಂಡವನಾರು, ಆತನಿಗೆ ಆಲೋಚನಾಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸು ತಿಳಿದುಕೊಂಡವನ್ಯಾರು? ಆತನಿಗೆ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಇಲ್ಲಿ ದೇವರ ಮನಸ್ಸನ್ನು ಅರಿತುಕೊಂಡವನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು ಅಂತ ಹೇಳ್ತಿದ್ದಾರೆ. ಆತನ ಮನಸ್ಸು ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಆತನ ಮನಸ್ಸು ಎಷ್ಟು ಜನಕ್ಕೆ ತಿಳಿದುಕೊಂಡಿದ್ದಾರೆ, ಎಷ್ಟು ಜನ ತಿಳ್ಕೊಂಡಿದ್ದಾರೆ ಕ್ರೈಸ್ತರಲ್ಲಿ? ಕ್ರಿಸ್ತನ ನಂಬಿಕೊಂಡಿದ್ದಾರೆ ಅಲ್ವಾ? ಕ್ರಿಸ್ತನನ್ನು ನಂಬಿಕೊಂಡ ನಂತರ ದೇವರನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದಾರೆ? ಅದೇ ಹೇಳ್ತಿರೋದು. ಆತನ ಮನಸ್ಸನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದಾರೆ? ಆತನಿಗೆ ಕೊಡುವುದರಲ್ಲಿ, ಮೊದಲು ಆತನಿಗೆ ಕೊಡುವುದರಲ್ಲಿ ಪ್ರತಿಫಲವನ್ನು ಪಡೆದುಕೊಳ್ಳುವವರು ಎಷ್ಟು ಜನ ಇದ್ದಾರೆ? ಎಲ್ಲರೂ ಕೂಡ ದೇವರಿಗೆ ಬೇಡುವಂಥವ್ರೆ ಅಲ್ವಾ? ಎಲ್ಲರೂ ಕೂಡ ದೇವರಿಗೆ ಬೇಡುವಂಥವ್ರೆ. ದೇವರೇ, ನನಗೆ ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು ಅಂತ. ಆದರೆ ದೇವರೇ, ನಿಮಗೆ ಏನಾದರೂ ಅಗತ್ಯಗಳಿದೆಯಾ? ದೇವರೇ, ನಿಮಗೇನಾದರೂ ಬೇಕಾ? ಅಥವಾ ನಿಮ್ಮನ್ನು ಮೆಚ್ಚಿಸೋದಕ್ಕೆ ಏನು ಮಾಡಬೇಕು ಅಂತ ಕನಿಷ್ಠವಾಗಿ ಏನಾದರೂ ಕೇಳಿದ್ದೀವ ಅಂದಾಗ ಬಹಳ ಕಮ್ಮಿ. ಸಾಮಾನ್ಯ ಕ್ರೈಸ್ತರಾಗಿ ಕೇಳುವಂಥದ್ದು ಬಹಳ ಕಮ್ಮಿ. ದಿನನಿತ್ಯ ಸತ್ಯವೇದವನ್ನು ಓದುವಂಥವರು ಆಲೋಚನೆ ಮಾಡಬಹುದು, ಆದರೆ ಕಾರ್ಯರೂಪಕ್ಕೆ ಬಂದಾಗ ಅದು ಬಹಳ ಹಿಂದೆ ದೂರದಲ್ಲಿ ಇರುತ್ತೆ ಅಲ್ವಾ? ಕ್ರೈಸ್ತರಲ್ಲಿ ಅನೇಕರು 100 ಬಾರಿ ಬೈಬಲನ್ನು ಓದಿದವರಿದ್ದಾರೆ. ಸತ್ಯವೇದವನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಇದ್ದಾರೆ. 100 ಬಾರಿ ಬೈಬಲನ್ನು ಓದಿದವರು, ಕನ್ನಡ ಬೈಬಲನ್ನು. ಅವ್ರಿಗೇನಾದರೂ ಅರ್ಥ ಆಗಿದೆ ಅಂದಾಗ ದೇವರನ್ನು ಇಷ್ಟಪಡಿಸುವಂಥ ಕಾರ್ಯಗಳು, ದೇವರು ಮೆಚ್ಚುವುದು ಏನಂತ ಹೇಳಿದ್ರೆ, ನಮ್ಮ ಹೃದಯವನ್ನು ದೇವರು ನೋಡ್ತಾರೆ. ನಾವು ಸತ್ಯವೇದವನ್ನು ಎಷ್ಟು ಓದ್ಕೊಂಡಿದ್ದೀವಿ, ಎಷ್ಟು ಸಾರಿ ನಾವು ಬರೆದಿದ್ದೀವಿ ಅನ್ನೋದೆಲ್ಲ ದೇವರು ನೋಡೋದು. ದೇವರು ಸತ್ಯವೇದವನ್ನು ನೀನು ಓದಿದೆಯಲ್ಲಪ್ಪ, ಓದಿದ ನಂತರ ಅದರಲ್ಲಿ ನೀನು ಎಷ್ಟರ ಮಟ್ಟಿಗೆ ನೀನು ಪಾಲಿಸಿದ್ದೀಯ, ಎಷ್ಟರ ಮಟ್ಟಿಗೆ ನೀನು ಅದನ್ನು ಕೈಗೊಂಡು ನಡ್ಕೊಂಡಿದ್ದೀಯ ಅನ್ನುವಂಥದ್ದನ್ನು ದೇವರು ನೋಡ್ತಾರೆ.
ಅದನ್ನೇ ದೇವರು ನೋಡೋದು ಮನುಷ್ಯರ ವಿಷಯದಲ್ಲಿ. ಇಲ್ಲಿ ನೋಡಿ ಏನಂತ ಹೇಳ್ತಿದ್ದಾರೆ ಇಲ್ಲಿ, ಆತನ ಮಾರ್ಗಗಳು ಕಂಡು ಹಿಡುವುದಕ್ಕೆ ಎಷ್ಟೋ ಅಸಾಧ್ಯ, ಆತನ ಕರ್ತನ ಮನಸ್ಸು ತಿಳಿದುಕೊಂಡುವವನು ಯಾರು. ಕೆಳಗಡೆ ವಚನದಲ್ಲಿ ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವರು ಯಾರು. ಇಲ್ಲಿ ಏನು ನೋಡ್ತೇವೆ, ಇಸಾಕನ ವಿಷಯದಲ್ಲಿ, ಅಬ್ರಹಾಮನು ಇಸಾಕನು ಯಾಕೋಬರ ವಿಷಯದಲ್ಲಿ ನೋಡಿದ್ದೇನೋ ನಾವು, ಅವರು ಮೊದಲ ಸ್ಥಾನವನ್ನು ಯಾರಿಗೆ ಕೊಟ್ಟರು? ದೇವರಿಗೆ ಕೊಟ್ಟರು. ಮೊದಲ ಸ್ಥಾನವನ್ನು ದೇವರಿಗೆ ಕೊಟ್ಟರು. ಅದಕ್ಕೆ ಅವರಿಗೆ ಕೊಟ್ಟಂಥ ಹೆಸರೇನು? ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಎಂದು ಹೆಸರು ಕೊಟ್ಟರಲ್ವ. ಈಗ ನಮ್ಮ ದೇವರು ಎಂದು ಕರೆಯಲ್ಪಡಬೇಕು ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಕ್ರಿಯೆಗಳ ಮೂಲಕವಾಗಿ ಆತನಿಗೆ ತೋರಿಸ್ಕೊಳ್ಳಬೇಕು. ಅಬ್ರಹಾಮನು ಇಸಾಕನು ಯಾಕೋಬರು ಅವರ ಟ್ಯಾಲೆಂಟ್ಗಳನ್ನು, ಅವರ ಒಂದು ಕಾರ್ಯಗಳನ್ನು ದೇವರಿಗೆ ತೋರಿಸಿಕೊಟ್ರು. ಆತನ ಅವರ ಕಾರ್ಯಗಳ ಮೂಲಕವಾಗಿ ದೇವರು ಇಷ್ಟಪಟ್ಟು ಏನು ಮಾಡಿದ್ರು ಅಂದರೆ ಅವರಿಗೆ ಪ್ರತಿಫಲವನ್ನು ಕೊಟ್ಟು ನಾನು ಇವರ ದೇವರು ಅಂತೇಳಿ ಕರೆಯಲ್ಪಟ್ಟರು ಅಲ್ವಾ. ಅದೇ ರೀತಿಯಲ್ಲಿ ನಾನು ಇಂತಹ ದೇವರು ಎಂದು ದೇವರು ಕರೆದುಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು? ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಹಾಗೆಯೇ ನಮಗಿರುವಂಥ ಟ್ಯಾಲೆಂಟ್ ಏನಿದೆ, ನಮಗೆ ಯಾವ ಕೆಲಸ ಸಂಪೂರ್ಣವಾಗಿ ಬರುತ್ತೆ ಆ ಕೆಲಸವನ್ನು ದೇವರ ಕೆಲಸದಲ್ಲಿ ಉಪಯೋಗಿಸಬೇಕು. ನನಗೇನು ಬರುತ್ತೆ, ನನಗೆ ಬರುವಂಥದ್ದೆಲ್ಲವನ್ನು ನಾನು ದೇವರ ಕೆಲಸದಲ್ಲಿ ಉಪಯೋಗಿಸ್ತೀನಿ. ಬರದೇ ಇದ್ದರೂ ಕೂಡ ಅದನ್ನು ಕಲಿತುಕೊಂಡು ದೇವರ ಕೆಲಸದಲ್ಲಿ ನಾನು ಉಪಯೋಗಿಸ್ತೇನೆ. ನನಗಿರುವಂಥ ತಲಾಂತನ್ನು ನಾನು ದೇವ್ರಿಗೆ ಉಪಯೋಗಿಸ್ತೇನೆ. ನಿಮಗಿರುವಂಥ ತಲಾಂತ ಏನಿದೆ ಅದನ್ನು ಏನು ಮಾಡಬೇಕು? ದೇವರ ಕೆಲಸದಲ್ಲಿ ಉಪಯೋಗಿಸಬೇಕು, ದೇವರ ಕೆಲಸದಲ್ಲಿ ಬಳಸಲ್ಪಡಬೇಕು. ಆಗ ದೇವರು ನಮ್ಮಿಂದ ಮೆಚ್ತಾರೆ, ದೇವರು ನಮ್ಮನ್ನು ಮೆಚ್ತಾರೆ. ದೇವರು ಯಾರೋ ಹೇಳಿದ್ರು, ಯಾರೋ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಹೇಳಿದ್ರು ಅಂತ ಹೇಳಿದಾಗ ಅದನ್ನು ಮಾಡಿದ್ರೆ, ಒಬ್ಬರ ವ್ಯಕ್ತಿ ಹೇಳಿದ್ದಾರೆ ಅದಕ್ಕೆ ಮಾಡಿದ್ದೀರಾ, ಅದರಲ್ಲಿ ಪ್ರೀತಿ ಇದೆ, ಅದರಲ್ಲಿ ಮಾಡಬೇಕಾದಂಥ ಕೆಲಸ ಇದೆ, ಓಕೆ. ಆದರೆ ಸಂಪೂರ್ಣವಾಗಿ ದೇವರು ಮೆಚ್ಚಬೇಕು, ಸಂಪೂರ್ಣವಾಗಿ ದೇವರು ಇಷ್ಟಪಡಬೇಕು ಅಂದಾಗ ಯಾವಾಗ ಇಷ್ಟಪಡ್ತಾರೆ ಅಂದರೆ ದೇವರು ಕೇಳದೇ ಇದ್ದರೂ ಮಾಡ್ತೀವಿ ನೋಡಿ, ಆವಾಗ ದೇವರು ಇಷ್ಟಪಡ್ತಾರೆ. ನಮಗೆ ಬರುವಂಥ ಕೆಲಸಗಳು ಏನು ಮಾಡಬೇಕಂದ್ರೆ ದೇವರ ಕೆಲಸದಲ್ಲಿ ಉಪಯೋಗಿಸಿಕೊಳ್ಳಬೇಕು. ನಮ್ಮ ಜೀವನ ನಡೆಯೋದಕ್ಕೆ ಓಕೆ, ನಮ್ಮ ಜೀವನ ನಡೆಯೋದಕ್ಕೆ ನಾವು ಏನೆಲ್ಲ ಕೆಲಸ ಮಾಡ್ತೀವೋ ಅದೆಲ್ಲ ಓಕೆ. ಆದರೆ ದೇವರ ವಿಷಯಕ್ಕೆ ಬಂದಾಗ ಹೊಸ ವಿಷಯಗಳನ್ನು ಆಲೋಚನೆ ಮಾಡಿ ದೇವರ ವಿಷಯದಲ್ಲಿ ಪ್ರೆಸೆಂಟ್ ಮಾಡಬೇಕು. ಆಗ ದೇವರಿಗೆ ಇಷ್ಟ ಆಗುತ್ತೆ, ದೇವರು ಮೆಚ್ತಾರೆ. ಹೊಸ ವಿಷಯವನ್ನು ಹೇಳ್ದ, ಹೊಸ ಕಾರ್ಯವನ್ನು ಮಾಡ್ದ, ಹೊಸ ಕೆಲಸವನ್ನು ಮಾಡ್ದ ಅಂಥೇಳಿ. ಅಬ್ರಾಮ್, ಇಸಾಕ್, ಯಾಕೋಬ್ ಅವರ ಜೀವನದಲ್ಲಿ ನೋಡಿ ಬಲಿಪೀಠವನ್ನು ಕಟ್ಟೋದ್ರಲ್ವ, ಅದಕ್ಕೆ ಮುಂಚೆ ಅವರು ಆ ರೀತಿಯಾಗಿ ಯಾರಾದರೂ ಹೈಲೈಟ್ ಮಾಡ್ಕೊಳ್ತಾ ಹೋದ್ರ ಏನೋ ಅಂಥದ್ದನ್ನು ನೋಡುವಾಗ ಇಲ್ಲ, ಬಲಿಪೀಠವನ್ನು ಕಟ್ಟಿದ್ರು, ಬಲಿಯನ್ನು ಅರ್ಪಿಸಿದ್ರು. ಆದರೆ ಒಂದು ಜಂಕ್ಷನಲ್ಲಿ ಒಂದು ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ಬಲಿಪೀಠವನ್ನು ಕಟ್ಟು ಹೈಲೈಟ್ ಮಾಡಿದ್ರ ಅಂದಾಗ ನಾವು ಅಬ್ರಹಾಮ್, ಇಸಾಕ್, ಯಾಕೋಬರಲ್ಲಿ ನಾವು ನೋಡ್ತೇವೆ, ಅವರ ವಿಷಯದಲ್ಲಿ ನಾವು ನೋಡ್ತೇವೆ. ಆ ರೀತಿಯಾಗಿ ದೇವರನ್ನು ಹೈಲೈಟ್ ಮಾಡುವಂಥ ಕಾರ್ಯಗಳನ್ನು ನಾವು ಮಾಡಬೇಕು. ದೇವರನ್ನು ಸಂತೋಷಪಡಿಸುವಂಥ ಕಾರ್ಯಗಳನ್ನು ನಾವು ಮಾಡಬೇಕು. ನೋಡಿ, ದೇವರಿಗೆ ಕೊಡುವುದರ ವಿಷಯದಲ್ಲಿ ಯಾವ ರೀತಿ ಇರಬೇಕು ಅಂತ ಓದ್ಕೊಳ್ತೇವೆ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರಿಗೆ ನಮ್ಮ ಮೇಲೆ ಪ್ರೀತಿ ಉಂಟಾಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟು.
ದೇವರು ನಮಗೆ ಪ್ರೀತಿಯನ್ನು ಕೊಡಬೇಕಂದ್ರೆ ಯಾವ ರೀತಿ? ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟಂತೆ. ಸಂತೋಷವಾಗಿ ಕೊಡುವವರ ಮೇಲೆ ಅವರನ್ನು ದೇವರು ಪ್ರೀತಿಸ್ತಾರಂತೆ. ಏನನ್ನು ಕೊಡಬೇಕು? ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ದೇವರಿಗೋಸ್ಕರ ಸಂತೋಷವಾಗಿ ಕೆಲಸ ಮಾಡಬೇಕು. ದೇವರಿಗೋಸ್ಕರ ಸಂತೋಷವಾಗಿ ಸಮಯವನ್ನು ಕೊಡಬೇಕು. ದೇವರಿಗೋಸ್ಕರ ನಮ್ಮ ಜೀವನವನ್ನು ಬಲಿಯಾಗಿ ಅರ್ಪಿಸಬೇಕು. ಸಂತೋಷವಾಗಿ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಸಂತೋಷವಾಗಿ ನಮ್ಮ ಮನಸ್ಸನ್ನು ಕೊಡಬೇಕು. ಸಂತೋಷವಾಗಿ ದೇವರಿಗೆ ಕೊಡಬೇಕು. ಆಗ ದೇವರು ಮೆಚ್ತಾರೆ. ಆಗಿರೋದ್ರಿಂದ ಪ್ರಿಯರೇ, ನಾವು ದೇವರನ್ನು ನಂಬಿದ್ದೇವೆ ಅನ್ನೋದಕ್ಕೆ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡ್ತಿದ್ದೀವಿ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು. ದೇವರನ್ನು ನಾವು ನಂಬಿದ್ದೇವಾ? ಕೇವಲ ನಂಬಿಗಸ್ತರಾಗಿ ನಾವು ಇದ್ಬಿಡೋಣ, ಕ್ರಿಯೆಗಳನ್ನು ಮಾಡೋಣ. ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಆಗಿನ ಅಬ್ರಹಾಮನ ಕಾಲದಲ್ಲಿ, ಇಸಾಕನ ಕಾಲದಲ್ಲಿ, ಯಾಕೋಬರ ಕಾಲದಲ್ಲಿ ಅವರು ಬಲಿಪೀಠವನ್ನು ಕಟ್ಟಿ ದೇವರನ್ನು ಹೈಲೈಟ್ ಮಾಡಿದ್ರು. ನಾವು ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿ ದೇವರನ್ನು ಹೈಲೈಟ್ ಮಾಡೋಣ. ನೋಡಿ, ಯೇಸು ಕ್ರಿಸ್ತರು ತನ್ನ ಜೀವನದಲ್ಲಿ ಮಾಡಿದಂಥ ಕಾರ್ಯ 2000 ವರ್ಷಗಳಾದರೂ ಇವಾಗಲೂ ನೆನಪಿಟ್ಕೊಂಡಿದ್ದೀವಿ ಅಂದರೆ ಆತನು ಮಾಡಿದಂಥ ಕಾರ್ಯ ಏನು ಮಾಡಿದ್ರು? ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿದರು. 2000 ವರ್ಷಗಳಾದರೂ ಪ್ರಪಂಚ ಎಲ್ಲ ನೆನಪಿನಲ್ಲಿ ಇಟ್ಕೊಂಡಿದೆಯಲ್ಲ, ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿದರು. ಹಾಗೆ ಅಪೊಸ್ತಲರು ಅವರೆಲ್ಲರೂ ತಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿದರು. ಅದಾದ ನಂತರ ಬಂದಂಥ ಅನೇಕ ಮಿಷನರಿಗಳು ಅವರು ತಮ್ಮ ದೇಹವನ್ನು ಏನು ಮಾಡಿದ್ರು? ಸಜೀವ ಯಜ್ಞವಾಗಿ ಸಮರ್ಪಿಸಿದರು. ಅದಕ್ಕೆ ನೋಡಿ, ಅನೇಕ ಮಿಷನರಿಗಳ ಚರಿತ್ರೆಯನ್ನು ಓದುವಾಗ ನಾವು ಅವರು ಮಾಡಿದಂಥ ಕೆಲಸಗಳು, ಅವರು ಮಾಡಿದಂಥ ಮಿಷನ್ ಜರ್ನಿ ಎಷ್ಟು ದೊಡ್ಡದು ಅಲ್ವಾ? ನಮ್ಮ ಬಳಿಗೆ ಬೈಬಲ್ ಸತ್ಯವೇದ ಬಂದಿದೆ. ಅದು ನಮ್ಮ ಕೈಗೆ ಬರಬೇಕಾದ್ರೆ ಎಷ್ಟು ಜನರ ಪ್ರಾಣ ಎನ್ನುವಂಥದ್ದು ತ್ಯಾಗ ಆಗಿದೆ. ಅವರೆಲ್ಲ ತಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಬಲಿಯನ್ನು ಅರ್ಪಿಸಿದ್ದಾರೆ. ತಮ್ಮ ದೇಹವನ್ನು ಬಲಿ ಅರ್ಪಿಸಿದ್ದಾರೆ. ತಮ್ಮ ಕುಟುಂಬಗಳನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅನೇಕರು ಸತ್ತು ಹೋದರು. ಅನೇಕರು ಮತೋನ್ಮಾದಿಗಳ ಮೂಲಕವಾಗಿ ಹಿಂಸೆಗೊಳಗಾಗಿ ಸತ್ತು ಹೋದರು, ಸಾಯಿಸಿಬಿಟ್ರು. ತಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿದರು. ನಾವು ನಮ್ಮ ದೇಹವನ್ನು ಯಾವ ರೀತಿ ನಾವು ದೇವರಿಗೋಸ್ಕರ ಈ ದೇಹವನ್ನು ಬಳಸ್ತಾ ಇದ್ದೀವಿ? ದೇವರ ಸೇವೆಯನ್ನು ಮಾಡುವುದಕ್ಕೆ ನಾವು ನಾಚಿಕೆ ಪಡ್ತಾ ಇದ್ದೀವಾ? ಸುವಾರ್ತೆಯನ್ನು ಸಾರುವುದಕ್ಕೆ ನಮಗೆ ಭಯ ಆಗ್ತಿದೆಯಾ? ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಯಾವ ರೀತಿ ನಮ್ಮ ಮನಸ್ಸಿದೆ, ಯಾವ ರೀತಿ ದೇವರ ಒಂದು ವಿಷಯದಲ್ಲಿ ದೃಢವಾಗಿದೆ ನಮ್ಮ ಮನಸ್ಸು ಎನ್ನುವಂಥದ್ದು. ಆ ಕಾಲದಲ್ಲಿ ಅವರ ದೇವರೆಂದು ಅವರು ಕರೆಯಲ್ಪಟ್ಟಿದ್ದಾರೆ. ಈ ಕಾಲದಲ್ಲಿ ನಮ್ಮ ದೇವರೆಂದು ಕರೆಯಲ್ಪಡಬೇಕು ಅಂದರೆ ದೇವರಿಗೆ ನಾವು ಮಾಡಬೇಕಾದಂಥದ್ದೇನು? ಸಜೀವ ಯಜ್ಞವಾಗಿ ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ದೇವರಿಗೆ ಇಷ್ಟವಾದಂಥ ಕಾರ್ಯಗಳನ್ನು ನಾವು ಮಾಡಿಕೊಳ್ಳಬೇಕು. ಹಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅಬ್ರಹಾಂ ಮತ್ತು ಇಸಾಕ್, ಯಾಕೋಬರ ದೇವರೆಂದು ಕರೆಯಲ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಅವರು ಮಾಡಿದಂಥ ಕ್ರಿಯೆಗಳು ನಮ್ಮ ದೇವರು ಎಂದು ಕರೆಯಲ್ಪಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಮಾಡುವಂಥ ಕಾರ್ಯಗಳು ಹೇಗಿದೆ ಎನ್ನುವಂಥದ್ದನ್ನು ಪರಿಶೀಲನೆ ಮಾಡಿಕೊಂಡು ನಾವು ಒಳ್ಳೆ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ದೇವರನ್ನು ಸಂತೋಷಪಡಿಸುವಂಥ ಮಕ್ಕಳಾಗಿ ನಾವು ಜೀವಿಸುವುದಕ್ಕೆ ಪ್ರಯತ್ನ ಪಡೋಣ. ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ.
ನೀವು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬರ ದೇವರು ಎಂದು ಕರೆಯಲ್ಪಡುವುದಕ್ಕೆ ನೀವು ನಾಚಿಕೆ ಪಡಲಿಲ್ಲ ತಂದೆ. ನಮ್ಮ ಜೀವನದಲ್ಲಿ ನಾವು ಇಂತಹ ದೇವರೆಂದು ಕರೆಯಲ್ಪಡಬೇಕು, ಇಂತಹ ದೇವರೆಂದು ನೀವು ಕರಿಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಜೀವನವನ್ನು ಆ ರೀತಿಯಾಗಿ ನಾವು ಭಕ್ತಿಯ ಮಾರ್ಗದಲ್ಲಿ ಆ ರೀತಿಯಾಗಿ ನಾವು ಜೀವಿಸಬೇಕು. ಭಕ್ತರ ಮೂಲಕವಾಗಿ ನೀವು ತಿಳಿಸಿಕೊಟ್ಟಂಥ ವಿಷಯಗಳು ಅದ್ಭುತವಾದಂಥದ್ದು ತಂದೆ. ನಿಮಗೆ ವಂದನೆಗಳು, ಸ್ತೋತ್ರಗಳು. ಇನ್ನೂ ಹೆಚ್ಚಾಗಿ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ದಯಪಾಲಿಸಿ ಇನ್ನೂ ಹೆಚ್ಚಾಗಿ ನಿಮ್ಮ ಮಾತುಗಳನ್ನು ಅಭ್ಯಾಸ ಮಾಡಿ ಅದರ ಪ್ರಕಾರ ನಡೆದುಕೊಂಡು ತಂದೆ, ಅದರ ಪ್ರಕಾರ ಜೀವಿಸಿ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬಳಸಲ್ಪಡಬೇಕು ಸಹಾಯ ಮಾಡಿ. ನನ್ನ ದೇಹವನ್ನು ನಿಮ್ಮ ಸೇವೆಯಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡು ಜೀವಿಸಬೇಕು. ನಿಮ್ಮನ್ನು ಮೆಚ್ಚಿಸುವಂಥ ಮಗನಾಗಿ ನಾನು ಜೀವಿಸಬೇಕು. ನಿಮ್ಮ ಮಾತುಗಳ ಮೂಲಕ ನನ್ನನ್ನು ನಾನು ಎಚ್ಚರಿಸಿಕೊಂಡು ನಿಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೀನಿ ತಂದೆ. ಕೇಳಿದಂಥ ಪ್ರತಿಯೊಂದು ಮಾತನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ತಂದೆ ಒಳ್ಳೆಯ ರೀತಿಯಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಾನು ಪ್ರೀತಿಯುಳ್ಳ ತಂದೆಯೇ, ಆಮೇನ್. ನನ್ನ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯ ಸಹವಾಸವು ಇಂದಿಗೂ ಎಂದೆಂದಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರು.